ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿಎಲ್ ನೆಟ್ವರ್ಕ್ ಆಗಿದ್ದು, ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ PJ5 ಚಾನೆಲ್ ಆಗಿದೆ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. New Indian Craft Shopping Expo, biggest handloom and handicraft expo. Walker Ground, beside LIC building, Basaveshwara Circle. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಂಭವ ಫೌಂಡೇಶನ್ ಮೈಕ್ರೋಸಾಫ್ಟ್ ಇಂಡಿಯಾ ಸಹಯೋಗದೊಂದಿಗೆ 9 ಶಾಲೆಗಳಿಗೆ ಕಂಪ್ಯೂಟರ್ಗಳ ಸೌಲಭ್ಯ ಸದುಪಯೋಗ ಪಡೆದುಕೊಳ್ಳಿ. ಜಿಲ್ಲಾಧಿಕಾರಿ ನಿತೀಶ್ ಕೆ. RTPSನ ಗುತ್ತಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆ ಕೇಳಿದರೆ ದೌರ್ಜನ್ಯ, ಅಯ್ಯಣ್ಣ. ಮೈಸೂರಿನ ಪಾದಯಾತ್ರೆಯಲ್ಲಿ ಜಿಲ್ಲಾ JDS ನಾಯಕರು ಭಾಗಿ. ಮೂಡ ಹಗರಣ, ಸಿಎಂ ಸಿದ್ದರಾಮಯ್ಯರಿಗೆ ಬಿಜೆಪಿ JDS ಪಾದಯಾತ್ರೆಯಿಂದ ಮಾನಸಿಕ ಕಿರುಕುಳ, ಶ್ರೀದೇವಿ ನಾಯಕ ಆರೋಪ. ಡಾಂಬರೀಕರಣ, ಚರಂಡಿ, ದೀಪ ವ್ಯವಸ್ಥೆಗೆ ಒತ್ತಾಯ. ಆಗಸ್ಟ್ 18ರಂದು ಸಂಗೀತ ಸಂಜೆ ಸನ್ಮಾನ ಕಾರ್ಯಕ್ರಮ, ರೆಡ್ಡಿ ತಿಮ್ಮಯ್ಯ ವಕೀಲ್. ಸ್ಲಂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಜ್ಞಾನ ಜಗತ್ತನ್ನು ಆಳುತ್ತಿದೆ ನರಸಿಂಹಮೂರ್ತಿ. ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣಗೊಳಿಸುವುದು, ಕಲ್ಯಾಣ ಕರ್ನಾಟಕ ಬಿಸಿಲ ನಾಡನ್ನು ಹಸಿರು ನಾಡಾಗಿ ಪರಿವರ್ತನೆ ಮಾಡುವುದೇ ನಮ್ಮ ಮುಖ್ಯ ಗುರಿ. ಅಮರೇಗೌಡ ಮಲ್ಲಾಪುರ್. ಮತ್ತು ಡೊನೇಷನ್ ವಿರುದ್ಧ ಕ್ರಮಕ್ಕೆ ಒತ್ತಾಯ. ವಾರ್ತೆಗಳ ವಿವರ. ಸಂಭವ ಫೌಂಡೇಶನ್ ಮೈಕ್ರೋಸಾಫ್ಟ್ ಫಿಲಾಂಥ್ರಪಿಸ್ ವತಿಯಿಂದ ಜಿಲ್ಲೆಯಲ್ಲಿ ವಿನೂತನವಾದ ಕಾರ್ಯಕ್ರಮವಾಗಿದೆ. ಮೈಕ್ರೋಸಾಫ್ಟ್ ಕಂಪನಿಯಿಂದ ರಾಯಚೂರು ತಾಲೂಕಿನ 9 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದು, ಅದರ ಸದುಪಯೋಗವನ್ನು ಎಲ್ಲಾ ಮಕ್ಕಳು ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಅವರು ತಿಳಿಸಿದರು. ಸಂಭವ ಫೌಂಡೇಶನ್ ಮೈಕ್ರೋಸಾಫ್ಟ್ ಫಿಲಾಂಥ್ರಪೀಸ್ ವತಿಯಿಂದ ಜಿಲ್ಲೆಯಲ್ಲಿ ವಿನೂತನವಾದ ಕಾರ್ಯಕ್ರಮವಾಗಿದೆ. ಮೈಕ್ರೋಸಾಫ್ಟ್ ಕಂಪನಿಯಿಂದ ರಾಯಚೂರು ತಾಲೂಕಿನ 9 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದು, ಅದರ ಸದುಪಯೋಗವನ್ನು ಎಲ್ಲಾ ಮಕ್ಕಳು ಪಡೆದುಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹೇಳಿದರು. ಅವರು ನಿನ್ನೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸಾಮಾಜಿಕ ಹೊಣೆಗಾರಿಕೆ ಅನುದಾನದ ಅಡಿಯಲ್ಲಿ ಸಂಭವ ಫೌಂಡೇಶನ್ ಮೈಕ್ರೋಸಾಫ್ಟ್ ಫಿಲಾಂಥ್ರಪೀಸ್ ಇಂಡಿಯಾ ಸಹಯೋಗದೊಂದಿಗೆ ರಾಯಚೂರು ತಾಲೂಕಿನ 9 ಶಾಲೆಗಳಿಗೆ ಕಂಪ್ಯೂಟರ್ಗಳ ಹಸ್ತಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ರಾಯಚೂರು ತಾಲೂಕಿನ ದೇವಸಗೂರು ಸರ್ಕಾರಿ ಪ್ರೌಢಶಾಲೆ, ಪಂಚಮುಖಿ ಗಾಣದಾಳ ಸರ್ಕಾರಿ ಪ್ರೌಢಶಾಲೆ, ಮರ್ಚಟ ಸರ್ಕಾರಿ ಪ್ರೌಢಶಾಲೆ, ಗುಂಜಾಳಿ ಸರ್ಕಾರಿ ಪ್ರೌಢಶಾಲೆ, ಜೇಗರ್ಕಲ್ ಸರ್ಕಾರಿ ಪ್ರೌಢಶಾಲೆ, ಮಟ್ಮಾರಿ ಸರ್ಕಾರಿ ಪ್ರೌಢಶಾಲೆ, ಚಂದ್ರಬಂಡ ಸರ್ಕಾರಿ ಪ್ರೌಢಶಾಲೆ, ಸಿಂಗನೂಡಿ ಸರ್ಕಾರಿ ಪ್ರೌಢಶಾಲೆ, ಎಲೆಬಿಚ್ಚಾಲಿ ಸರ್ಕಾರಿ ಪ್ರೌಢಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ನೀಡಲಾಗಿದ್ದು, ಇದು ವಿನೂತನ ಕಾರ್ಯಕ್ರಮವಾಗಿದ್ದು, ದಾನಿಗಳು ನೀಡಿದ ಸೌಲಭ್ಯವನ್ನು ಮಕ್ಕಳು ಸರಿಯಾಗಿ ಬಳಸಿಕೊಳ್ಳಬೇಕು. ಅಲ್ಲದೆ ಮಕ್ಕಳಿಗೆ ಸರಿಯಾಗಿ ಸದ್ಬಳಕೆ ಮಾಡುವಂತೆ
ಅಧಿಕಾರಿಗಳು ಕ್ರಮ ವಹಿಸುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಅನುಕೂಲವಾಗುತ್ತದೆ ಎಂಬ ಆಸೆಯಿಂದ ಕಂಪ್ಯೂಟರ್ಗಳನ್ನು ನೀಡಿದ್ದು, ಅವರ ಆಸೆಯನ್ನು ನಿರಾಸೆ ಮಾಡದೆ ಮಕ್ಕಳು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಬೇಕು. ಕಂಪ್ಯೂಟರ್ನಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಲ್ಲಿ ಕೂಡಲೇ ಅವರ ಗಮನಕ್ಕೆ ತಂದು ಸರಿಪಡಿಸಿಕೊಳ್ಳಬೇಕು. ರಾಯಚೂರು ತಾಲೂಕಿನಲ್ಲಿ ಹೊಸ ಬೆಳವಣಿಗೆಯಾಗಿದ್ದು, ಮಕ್ಕಳು ಕಂಪ್ಯೂಟರ್ ಕಲಿಯುವ ಮೂಲಕ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮೈಕ್ರೋಸಾಫ್ಟ್ ಕಂಪ್ನಿಯಿಂದ ಸಂಭವ್ ಫೌಂಡೇಶನ್ ಮೂಲಕ 9 ಹೈಸ್ಕೂಲಲ್ಲಿ ಮೇ ಬಿ ಇದು ನಮ್ಮ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ಹೈಸ್ಕೂಲ್ ಲೆವೆಲಲ್ಲಿ ಸಾಫ್ಟ್ವೇರ್ ಕೋಡಿಂಗ್ನ ಹೇಳ್ಕೊಡೋದು ಇದೇ ಮೊಟ್ಟ ಮೊದಲ ಬಾರಿಗೆ ಸಂಭವ್ ಫೌಂಡೇಶನ್ ಅವರಿಂದ ಇದು ಸಾಧ್ಯ ಆಗಿದೆ. ಸೊ ಇದಕ್ಕೆ ಆ್ಯಕ್ಚುಲಿ ನಾವು ತುಂಬ ಪುಣ್ಯವಂತರು ಅಂತಲೇ ನಾವು ಭಾವಿಸ್ಕೋಬೇಕು. ಯಾಕಂದರೆ ಕಂಪ್ಯೂಟರ್ ಕೋಡಿಂಗ್ ಮಾಡೋದು ಜನರಲಿ ಇಂಜಿನಿಯರಿಂಗಲ್ಲಿ ಹೇಳ್ಕೊಡ್ತಾರೆ. ಸೊ ಅಂಥದ್ರಲ್ಲಿ ಈಗ ಹೈಸ್ಕೂಲ್ ಲೆವೆಲಲ್ಲಿ ಕಂಪ್ಯೂಟರ್ ಕೋಡಿಂಗ್ನ ಹೇಳ್ಕೊಡ್ತಾ ಇರೋದು ಮೇ ಬಿ ಇದು ನಾವೆಲ್ಲ ಇದ್ರದ್ದು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಮತ್ತು ಈಗ ನಾನು ಅದಕ್ಕೆ ಫಸ್ಟ್ ಒಬ್ರಿಗೆ ಕೇಳಿದೆ, ನಿಮ್ಮಲ್ಲಿ ಕಂಪ್ಯೂಟರ್ ಟೀಚರ್ ಇದ್ದಾರಾ? ಸಾಕಷ್ಟು ನಮ್ಮ ಶಾಲೆಗಳಲ್ಲಿ ಕಂಪ್ಯೂಟರ್ ಟೀಚರ್ ಇಲ್ಲ, ಬಟ್ ಆದರೆ ಸಂಭವ್ ಫೌಂಡೇಶನ್ ವತಿಯಿಂದನೇ ಟ್ರೈನರ್ಸ್ನು ಕಳಿಸ್ತಾ ಇದ್ದಾರೆ. ಸೊ ನನ್ನದು ಏನು ರಿಕ್ವೆಸ್ಟು ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು ಮತ್ತು ಹೆಡ್ ಮಾಸ್ಟರ್ಸ್ಗೆ ಅಂದರೆ, ಇನ್ನು ನಾವು ಇದು ಒನ್ಸಿನ ಲೈಫ್ ಟೈಮ್ ಅಪಾರ್ಚುನಿಟಿ ಇದು, ನಾವೆಲ್ಲ ಇದು ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. ಯಾಕೆ ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೇಕಂದ್ರೆ, ನಾವು ಚೆನ್ನಾಗಿ ಇದು ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಬೆನಿಫಿಟ್ ಆದರೆ ಇವರು ಮೈಕ್ರೋಸಾಫ್ಟ್ ಕಂಪ್ನಿಯವರಿಗೆ ತೋರಿಸ್ಕೊತಾರೆ, ಇಷ್ಟು ಚೆನ್ನಾಗಿ ನಾವು ಮಾಡಿದ್ದೀವಿ, ಇದಕ್ಕೆ ಒಳ್ಳೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ ಅಂತ. ಅವಾಗ ಇನ್ನೂ ಹೆಚ್ಚಿನ ಸ್ಕೂಲ್ಗೆ ತೊಗೊಳಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗ ನೀವೇನು 9 ಸೆಲೆಕ್ಟ್ ಆಗಿದ್ದೀರಾ, ನೀವು ಒಂಥರ ಪೈಲಟ್ ಪ್ರಾಜೆಕ್ಟ್ ಥರ. ಸೊ ಈ ಪೈಲಟ್ ಸಕ್ಸಸ್ಫುಲ್ ಆದರೆ ಅವರು ಮೈಕ್ರೋಸಾಫ್ಟ್ ಅವ್ರಿಗೆ ಕನ್ವಿನ್ಸ್ ಮಾಡಿ ಇಡೀ ನಮ್ಮ ಜಿಲ್ಲೆಗೆ ತೊಗೊಳಕ್ಕೆ ಸಹಕಾರಿಯಾಗುತ್ತೆ. ಸೊ ಅದಕ್ಕೆ ಇಲ್ಲಿ ನಿಮ್ಮ ಬೋತು ಮಕ್ಕಳು ಮತ್ತು ನಮ್ಮ ಟೀಚರ್ಸು ಮತ್ತು DDPA BO ಅವ್ರದ್ದು ಪಾತ್ರ ತುಂಬ ಇಂಪಾರ್ಟೆಂಟು. ಸೊ ಅವ್ರಿಗೆ ಏನು ಫೆಸಿಲಿಟೇಷನ್ ಅವ್ರು ದೊಡ್ಡ ಮನಸ್ಸು ಮಾಡಿಕೊಂಡು ತಮ್ಮ ಶಾಲೆನ ಸೆಲೆಕ್ಟ್ ಮಾಡಿದ್ದಾರೆ. ಸೊ ಅವ್ರು ಬೇರೆ ಯಾವ್ದಾರು ಶಾಲೆ ಸೆಲೆಕ್ಟ್ ಮಾಡ್ಕೋಬೋದಿತ್ತು ನಿಮ್ಮನ್ನ ಬಿಟ್ಟು, ಬಟ್ ಆದರೆ ತಮ್ಮನ್ನೇ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ನಿಮ್ಮ ಮೇಲೆ ಅವ್ರು ವಿಶ್ವಾಸ ಇಟ್ಕೊಂಡಿದ್ದಾರೆ. ಆ ವಿಶ್ವಾಸನ ನಾವೆಲ್ಲ ಉಳಿಸ್ಕೋಬೇಕು. ಮತ್ತು ಅವರು ಏನು ಟ್ರೈನರ್ಸ್ ಕಳಿಸಿದ್ದಾರೆ ಅವ್ರಿಗೆ ಎಲ್ಲ ರೀತಿ ನಾವು ಸಹಕಾರ ಕೊಡಬೇಕು. ಸೊ ನಮಗೂ ನಿಮಗೂ ಸಂಬಂಧ ಇಲ್ಲ ಆ ಥರ ಎಲ್ಲ ನಾವು ಅವ್ರಿಗೆ ಹೇಳಬಾರ್ದು. ಸೊ ಅವರು ನಮಗೆ ಗೆಸ್ಟ್ ಇದ್ದಂಗೆ, ಅವ್ರ ಕೆಲಸ ಬಿಟ್ಟು ನಮ್ಮ ಕೆಲಸ ಮಾಡೋಕ್ಕೆ ಬರ್ತಾ ಇದ್ದಾರೆ. ಸೊ ಅಂಥವ್ರಿಗೆ ನಾವು ಮರ್ಯಾದೆ ಕೊಟ್ಟು ಅವ್ರಿಗೆ ಏನೇನು ಸಹಕಾರ ಬೇಕು ಎಲ್ಲ ಕೊಟ್ಟು ಸೊ ನಾವು ಅವ್ರಿಗೆ ಫೆಸಿಲಿಟೇಷನ್ ಕೊಡಬೇಕು. ಮತ್ತು ಎಲ್ಲ ನೀವು ಮಕ್ಕಳಿದ್ದೀರಾ, ಸೊ ನಿಮಗೂ ಇದು ಒಂದು ಒಳ್ಳೆಯ ಅಪಾರ್ಚುನಿಟಿ. ಈ ಇಡೀ ಜಿಲ್ಲೆಯಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ, ಬಟ್ ಕೇವಲ ನಿಮಗಷ್ಟೇ ಈ ಅವಕಾಶ ಸಿಕ್ಕಿದೆ. ಇಷ್ಟು ಸಣ್ಣ ವಯಸ್ಸಲ್ಲಿ ಕಂಪ್ಯೂಟರ್ ಕೋಡಿಂಗ್ ಕಲಿಯೋದು. ನಾನು ಕಂಪ್ಯೂಟರ್ ಕೋಡಿಂಗ್ ಕಲ್ತಿದ್ದು ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ. ಸೊ ನೀವೆಲ್ಲ ಇಷ್ಟು ಸಣ್ಣ ವಯಸ್ಸಿಗೆ ನಿಮಗೆ ಇದು ಕಲಿಯೋ ಅವಕಾಶ ಸಿಕ್ಕಿದೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಮುಂದೆ ನಿಮಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಬೇರೆ ಪ್ರೈವೇಟ್ ಸ್ಕೂಲಲ್ಲಿ ಓದೋ ಮಕ್ಕಳಿಗೂ ಈ ಬೆನಿಫಿಟ್ ಸಿಗಲ್ಲ, ಅಂಥ ಬೆನಿಫಿಟ್ಟು ನಿಮಗೆ ಸಿಕ್ಕಿದೆ. ಸೊ ಇದನ್ನೆಲ್ಲ ನೀವು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. ಮತ್ತು ಸಂಭವ್ ಫೌಂಡೇಶನ್ ಅವ್ರಿಗೆ ನಂದೇನು ರಿಕ್ವೆಸ್ಟ್ ಅಂದರೆ, ಏನಾದರೂ ಇದರಲ್ಲಿ ಇಶ್ಯೂಸ್ ಇದ್ದರೆ ಮತ್ತು ಎಲ್ಲಾದರೂ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ತಾವು ಯೂಸುಫ್ ಮೂಲಕ ನನ್ನ ಗಮನಕ್ಕೆ ತಂದು, ಏನೇ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ನಾವು ರಿಸಾಲ್ವ್ ಮಾಡಿಕೊಡ್ತೀವಿ. ಸೊ ಅದಕ್ಕಿಂತ ಹೆಚ್ಚಾಗಿ ಇದೊಂದು ಸ್ಟಾರ್ಟಿಂಗಲ್ಲಿ ನಾವು 9 ಶಾಲೆ ತೊಗೊಂಡಿದ್ದೀವಿ. ಸೊ ಈಗೇನಾಗುತ್ತೆ, ಈ 9 ಶಾಲೆಯಲ್ಲಿ ಈಗ ಚೆನ್ನಾಗಿ ಆದ ತಕ್ಷಣ ಬೇರೆ ಶಾಲೆಯಿಂದನೂ ಡಿಮ್ಯಾಂಡ್ ಬರುತ್ತೆ. ಬೇರೆ ಪೇರೆಂಟ್ಸು ಡಿಮ್ಯಾಂಡ್ ಮಾಡ್ತಾರೆ, ಆ ಶಾಲೆ ಮಕ್ಕಳಿಗೆ ನೀವು ಕಂಪ್ಯೂಟರ್ ಕೋಡಿಂಗ್ ಹೇಳ್ಕೊಡ್ತಾ ಇದ್ದೀರಾ, ನಮಗೂ ಹೇಳ್ಕೊಡಿ ಅಂತ. ಸೊ ನಿಮಗೆ ಮೈಕ್ರೋಸಾಫ್ಟ್ ಅವರು ಫಂಡಿಂಗ್ ಕೊಡಲಿಲ್ಲ ಅಂದರೆ ನಾವು ಬೇರೆ ಕಂಪನೀಸ್ ಜೊತೆ ನಾವು ಮಾತಾಡ್ತೀವಿ. ಸೊ ಸಂಸ್ಥೆಯ ಪ್ರಾದೇಶಿಕ ವ್ಯವಸ್ಥಾಪಕರಾದ ಭಕ್ತವತ್ಸಲ್ ಅವರು ಮಾತನಾಡಿ, ಗ್ರಾಮೀಣ ಸಮುದಾಯಗಳು ಮತ್ತು ಶಾಲೆಗಳಲ್ಲಿ ಡಿಜಿಟಲ್ ವಿಭಜನೆಯನ್ನು ಕಡಿಮೆ ಮಾಡುವ ಬದ್ಧತೆಯೊಂದಿಗೆ ಮೊಟ್ಟ ಮೊದಲ ಡಿಜಿಟಲ್ ಕೌಶಲ್ಯ ಮತ್ತು ಕೃಷಿ ಟೆಕ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೂಲಕ ಪ್ರಾಯೋಗಿಕ ತರಬೇತಿ ಅವಧಿಗಳು ಮತ್ತು ನೈಜ ಸಮಯದ ಯೋಜನೆಗಳ ಮೂಲಕ ಹೊಸ ಯುಗದ ಡಿಜಿಟಲ್ ಸಾಮರ್ಥ್ಯಗಳೊಂದಿಗೆ ಗ್ರಾಮೀಣ ಶಾಲೆಗಳು, ಶಿಕ್ಷಕರು ಮತ್ತು ಸಮುದಾಯಗಳನ್ನು ಸಬಲೀಕರಣಗೊಳಿಸಲು ನಾವು ಪ್ರಯತ್ನಿಸುತ್ತಿದ್ದೇವೆ ಎಂದರು. ಅಪೇಕ್ಷಿತ ಫಲಾನುಭವಿಗಳನ್ನು ಖಚಿತಪಡಿಸಿಕೊಳ್ಳಲು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಲ್ಲಿ ಸೃಜನಶೀಲತೆ, ನಾವೀನ್ಯತೆ ಮತ್ತು ಪ್ರಾಯೋಗಿಕ ಅನುಭವವನ್ನು ಬೆಳೆಸಲು ಮತ್ತು ಆಧುನಿಕ ಕೃಷಿ ಚಟುವಟಿಕೆಗಳಲ್ಲಿ ಈ ಸಾಮರ್ಥ್ಯಗಳನ್ನು ನಿಯೋಜಿಸಲು ಸಹಾಯ ಮಾಡಲು ಮೈಕ್ರೋಬಿಟ್ ಟೂಲ್ ಕಿಟ್ಗಳೊಂದಿಗೆ ಶಾಲೆಗಳಲ್ಲಿ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಕಂಪ್ಯೂಟರ್ ಲ್ಯಾಬ್ ಅನ್ನು ನಿರ್ಮಿಸಲು ನಾವು ಲೇಸರ್
ಕೇಂದ್ರೀಕೃತರಾಗಿದ್ದೇವೆ. ಈ ಕಾರ್ಯಕ್ರಮವು ಅದರ ಮೂಲದಲ್ಲಿ ವೃತ್ತಿ ಅವಕಾಶಗಳನ್ನು ಹೆಚ್ಚಿಸಲು ಮತ್ತು ಸುಸ್ಥಿರ ಕೃಷಿ ಪದ್ಧತಿಗಳನ್ನು ಬೆಂಬಲಿಸಲು ಗ್ರಾಮೀಣ ಸಮುದಾಯಗಳನ್ನು ಡಿಜಿಟಲ್ ಸ್ಥಳೀಯ ನಾಗರಿಕರನ್ನಾಗಿ ಪರಿವರ್ತಿಸುವ ಆಶಯವನ್ನು ಹೊಂದಿದೆ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ನಾವು ನಮ್ಮ ಕೃಷಿಕರಿಗೆ ಕೊಡಬೇಕು ಅಂತ ಹೇಳಿ ಇಂಟರ್ನೆಟ್ ಉಪಯೋಗಿಸಿಕೊಂಡು ಯಾವ ಥರ ಅವರನ್ನು ಯುಟಿಲೈಸ್ ಮಾಡೋದು, ಅವರ ಒಳಗಾಲದಲ್ಲಿ ಒಂದು ಬೇಸಿಕ್ ಪ್ರೋಗ್ರಾಮ್ ಆಗಿ ಪೈಲಟ್ ಆಗಿ ಈಗ 2 ಜಿಲ್ಲೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ರಾಯಚೂರು, ಮತ್ತೊಂದು ಯಾದಗಿರಿ ಮಾತ್ರ. ಪೂರ್ತಿ ಭಾರತ ದೇಶದಲ್ಲಿ ಇದು ನಡೀತಿರೋದು ಬರೀ 2 ಜಿಲ್ಲೆಗಳಲ್ಲಿ. ಅದರಲ್ಲಿ 9 ಶಾಲೆಗಳು ರಾಯಚೂರಲ್ಲಿ, 9 ಶಾಲೆಗಳು ಯಾದಗಿರಿ. ಇದರಲ್ಲಿ ವಿವಿಧವಾದ ಭಾಗಗಳಿರುತ್ತೆ. ಒಂದು ನಾವು ಬೇಸಿಕಾಗಿ ಕೋಡಿಂಗ್ ಕೃಷಿ ವಿಜ್ಞಾನ ಕೇಂದ್ರ ಅವ್ರ ಜೊತೆ ನಾವು ಸೇರಿಕೊಂಡು ಇದಕ್ಕೆ ಬೇಕಾದ ಒಂದು ಬ್ಯಾಕ್ಗ್ರೌಂಡು, ಅದರೊಳಗೆ ಕೃಷಿಗೆ ಏನೇನು ನೀರು ಆಗಲಿ, ಗೊಬ್ಬರ ಆಗಲಿ, ಯಾವ ಕಾಲಕ್ಕೆ ಏನು ಕೊಡಬೇಕು ಅನ್ನೋದನ್ನು ನಾವು ಇದು ಮಾಡಿ ಅದರ ಕೋಡಿಂಗ್ ಫಸ್ಟ್ ಮಕ್ಕಳಿಗೆ ಕೋಡಿಂಗ್ ಹೇಳ್ಕೊಟ್ಟು, ಕಂಪ್ಯೂಟರ್ ಕೋಡಿಂಗ್ ಹೇಳ್ಕೊಟ್ಟು ಅದನ್ನು ಈ ಒಂದು ಮೈಕ್ರೋಬಿಟ್ ಅಂತ ಏನಿರುತ್ತೆ, ಇದು ಸೆನ್ಸರ್ಸ್ ಇರುತ್ತೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇದ್ದು ಇದನ್ನು ನಾವು ಹೊಲದಲ್ಲಿ ಇದನ್ನು ನಾವು ಯೂಸ್ ಮಾಡಿಕೊಂಡು ಹೇಗೆ ಮನೇಲಿ ಕೂತ್ಕೊಂಡು ನಾವು ನೀರು ಆನ್ ಮಾಡೋದಾಗಲಿ ಅಥವಾ ಹೊಲದಲ್ಲಿರುವ ನಮ್ಮ ಕ್ರಿಮಿಕೀಟಗಳು ಬರೋದಾಗಲಿ ಅಥವಾ ಕಾಲಕ್ಕಿಂತ ಮೊದಲೇ ಅದರ ಕಲರ್ ಚೇಂಜ್ ಆಗೋದಾಗಲಿ ಅಥವಾ ಏನಾದರೂ ಸರ್ಪಗಳು ಬರೋದು ಅಥವಾ ಬೇರೆ ಏನಾದರೂ ಡೇಂಜರ್ ಇರೋದು, ಕಾಲಕ್ಕೆ ಮಳೆ, ಇವತ್ತು ಬೆಳಗ್ಗೆ ನೀರು ಕಟ್ಟಿ ಬಂದೆ ಮತ್ತು ಮಧ್ಯಾಹ್ನ ಮಳೆ ಬಂತು, ಹಾಗಾಗಿ ಅದಕ್ಕೆ ಪವರ್ ವೇಸ್ಟ್ ಮತ್ತು ಎನರ್ಜಿ ವೇಸ್ಟ್ ಆಗುತ್ತೆ. ಇದೆಲ್ಲ ನಮಗೆ ವಾತಾವರಣಕ್ಕೆ ಅದರಿಂದ ಮಾಹಿತಿ ಸಂಗ್ರಹಿಸಿ ಕೊಡುವ ಇದೊಂದು ಚಿಕ್ಕ ಡಿವೈಸ್ ಇದೆ. ಈ ಡಿವೈಸು ಇಲ್ಲಿ ಭಾರತದಲ್ಲಿ ಇದು ನಮಗೆ ಸ್ಟಾರ್ಟ್ ಮಾಡಿಲ್ಲ. ಇದು ಈಗ ಇದರಿಂದ ಯುರೋಪಿಯನ್ನಿಂದ ತರಿಸಿದ್ರು. ಪ್ರತಿಯೊಂದು ಶಾಲೆಗೂ ಈ ಥರ ಕಿಟ್ಗಳು ಮತ್ತು ಕಂಪ್ಯೂಟರ್ಸು ಎಲ್ಲ ಕೊಟ್ಟು, ಜೊತೆಗೆ ನಮ್ಮ ಇಂಥ ಟ್ರೈನರ್ಗಳು ಬರ್ತಾರೆ. ಅವರು ವಾರಕ್ಕೆ 4 ದಿವಸ ಬಂದು ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಇದನ್ನು ಹೊಲಗಳಲ್ಲಿ ಅವರ ಸ್ವಂತ ಹೊಲಗಳಲ್ಲಿ ಕರ್ಕೊಂಡೋಗಿ ಅವರಿಂದ ಹೇಗೆ ಉಪಯೋಗ ಮಾಡೋದು ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕಾಳಪ್ಪ ಬಡಗೇರ್, ರಾಯಚೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಚಂದ್ರಶೇಖರ್ ಭಂಡಾರಿ, ಸಂಸ್ಥೆಯ ರಾಜ್ಯ ಸಂಯೋಜಕರಾದ ರವಿ, ಸಂಸ್ಥೆಯ ಯೋಜನಾ ವ್ಯವಸ್ಥಾಪಕರಾದ ಅವ್ಯಯ, ಸಂಸ್ಥೆಯ ತರಬೇತಿದಾರರು ಸವಿತಾ, ನಂದಿನಿ, ರೇಣುಕಾ, ಆದಿತ್ಯ ಸೇರಿದಂತೆ ವಿವಿಧ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇದ್ದರು. ಆರ್ಟಿಪಿಎಸ್ ಆಡಳಿತ ಮಂಡಳಿಯ ಅಧಿಕಾರಿಗಳು ಗುತ್ತಿಗೆ ಕಾರ್ಮಿಕರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಹಾಗೂ ಸಂಘವನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದೆ ಎಂದು ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ಮಹಾಸಂಘದ ಅಧ್ಯಕ್ಷ ಅಯ್ಯಣ್ಣ ಮಹಾಮನೆ ಆರೋಪಿಸಿದರು. ಆರ್ಟಿಪಿಎಸ್ ಆಡಳಿತ ಮಂಡಳಿಯ ಅಧಿಕಾರಿಗಳು ಗುತ್ತಿಗೆ ಕಾರ್ಮಿಕರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಹಾಗೂ ಸಂಘವನ್ನು ಹತ್ತಿಕ್ಕುವ ಹುನ್ನಾರ ನಡೆಸಿದೆ ಎಂದು ಆರ್ಟಿಪಿಎಸ್ ಗುತ್ತಿಗೆ ಕಾರ್ಮಿಕರ ಮಹಾಸಂಘದ ಅಧ್ಯಕ್ಷ ಅಯ್ಯಣ್ಣ ಮಹಾಮನಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆರ್ಟಿಪಿಎಸ್ನಲ್ಲಿ ಸುಮಾರು 15-25 ವರ್ಷಗಳಿಂದ ಜೀವ ಪಣಕ್ಕಿಟ್ಟು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಗುತ್ತಿಗೆ ಕಾರ್ಮಿಕರಿಗೆ ನೀಡಿದ ಕನಿಷ್ಠ ಸೌಲಭ್ಯಗಳನ್ನು ನೀಡುತ್ತಿಲ್ಲ. ಈ ಬಗ್ಗೆ ಮನವಿ ಸಲ್ಲಿಸಲಾಗಿದೆ. ಹೋರಾಟಕ್ಕೆ ಮುಂದಾದರೆ ಹೋರಾಟ ಹತ್ತಿಕ್ಕುವ ಕೆಲಸ ಆಡಳಿತ ಮಂಡಳಿ ನಡೆಸುತ್ತಿದೆ ಎಂದು ದೂರಿದರು. ಗುತ್ತಿಗೆ ಕಾರ್ಮಿಕರ ಶಾಸನಬದ್ಧ ಬೇಡಿಕೆಗೆ ಆಡಳಿತ ಮಂಡಳಿ ಸ್ಪಂದನೆ ನೀಡದೆ ದೌರ್ಜನ್ಯಕ್ಕೆ ಮುಂದಾಗಿದೆ. ಕೆಮಿಕಲ್ ವಿಭಾಗದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಆದೇಶದಂತೆ 8% ವೇತನ ಪರಿಷ್ಕರಿಸಿದ ಹೆಚ್ಚುವರಿ ಬಾಕಿಯೊಂದಿಗೆ ಪಾವತಿಸದೆ ಯಾವುದೇ ನೋಟಿಸ್ ನೀಡದೆ ಕೆಲ ಕಾರ್ಮಿಕರನ್ನು ಕೆಲಸದಿಂದ ವಜಾಗೊಳಿಸಿದ್ದನ್ನು ಖಂಡಿಸಿದರು. ಸುಮಾರು 25 ವರ್ಷಗಳಿಂದ ಸತತವಾಗಿ ಅತ್ಯಂತ ಶ್ರಮಜೀವಿಗಳಾಗಿ ಬಂದಿರ್ತಕ್ಕಂಥವರು ಓನ್ ಆಕ್ಟಿವಿಟಿ ವರ್ಕರ್ಸ್ ಅಂತ ಹೇಳ್ತೀವಿ. ಅಂದರೆ ಹಾಯ ಮಾತಿಗೆ ಹಾಯಾಗಿರ್ತಕ್ಕಂಥವರು ನಿರಂತರವಾಗಿ ಸೇವೆ ಮಾಡಿಕೊಂಡು ಬಂದಿರತಕ್ಕಂಥ ಕಾರ್ಮಿಕರು ಈ ಒಂದು ಆರ್ಟಿಪಿಎಸ್ ಪ್ಲಾಂಟ್ನಲ್ಲಿ ಅತ್ಯಂತ ಉಷ್ಣ ಪ್ರದೇಶ ಜೊತೆಗೆ ದೂರದ ಪ್ರದೇಶದಲ್ಲಿ ಬಹಳಷ್ಟು ಶ್ರಮಜೀವಿಗಳಾಗಿ ಕೆಲಸ ಮಾಡಿಕೊಂಡು ಬಂದಿರತಕ್ಕಂಥ ರಾಜ್ಯಗಳು. ನಾವು ಸಂಘವಾಗಿ ಬಯಸಬೇಕಾದಷ್ಟೇ ಈ ಒಂದು ಕಾರ್ಮಿಕರಿಗೆ ಶಾಸನಬದ್ಧ ಬೇಡಿಕೆಯಾಗಿರ್ತಕ್ಕಂಥವೆಲ್ಲವನ್ನು ನೇಮಕವಾಗಿ ಕೊಡ್ತಕ್ಕಂಥದ್ದಾಗಬೇಕು. ಆದರೆ ಏನಾಗ್ತಾ ಇದೆ,
ಇತ್ತೀಚಿನ ಈ ಹಿಂದಿನ ದಿವಸಗಳಲ್ಲಿ ಯಾವುದೇ ಒಂದು ಬಲಿಷ್ಠವಾದ ಒಂದು ಒಂದು ಸದೃಢವಾದ ಸಂಘ ಇದ್ದೇನೆ, ಹಾಗೆ ಏನೋ ಒಂದು ವ್ಯವಸ್ಥೆಯಲ್ಲಿ ನಡೆದುಕೊಂಡು ಬಂದಿರತಕ್ಕಂಥ ಆಡಳಿತ ವ್ಯವಸ್ಥೆ ಆಗಿದ್ದು ಹಣಕಾಸಿನಾಗಿರ್ಬೋದು ನಡ್ಕೊಂಡು ಬಂದಿದೆ. ನಾವು ಮುಂದಾಗಿರುವಾಗ ಅಲ್ಲಿ ಸಮಸ್ಯೆಗಳು ಕೂಲಂಕಷವಾಗಿ ನಾವೆಲ್ಲರಿಗಾಗಿ ಆಗಿರ್ತಕ್ಕಂಥ ಅನ್ಯಾಯಗಳನ್ನ ಮನವರ ಮೂಲಕ ಸಾಕಷ್ಟು ಕೊಡ್ತಾ ಬಂದಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ಆಡಳಿತ ವ್ಯವಸ್ಥೆಗಳು ಸಭೆ ಕರೆದು ತನ್ನ ಚೌಕಟ್ಟಿನಲ್ಲಿ ಈಡೇರಿಸತಕ್ಕಂಥ ಸಮಸ್ಯೆಗಳಿಗೆ ಸ್ವಲ್ಪ ಮಟ್ಟಿಗೆ ಭಾಗಿಯಾಗಿ ನಂತರದಲ್ಲಿ ನಾವು ಈ ಒಂದು ಸಂಸ್ಥೆ ಬೆಳವಣಿಗೆ ಆಗಬೇಕು, ಇಂಥ ಒಂದು ಸಂಸ್ಥೆಯಲ್ಲಿ ನಮ್ಮ ಕಾರ್ಮಿಕರು ಜೀವನ ನಡೆಸ್ತಾರೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳ ಹಿನ್ನೆಲೆಯಲ್ಲಿ ಒಂದು ಕೈಗಾರಿಕಾ ಭಾಗವನ್ನು ಬೆಳೆಸಬೇಕಂತಕ್ಕಂಥದ್ದಕ್ಕೆ ನಮಗೆ ಸಹಕರಿಸುತ್ತಾ ಇಲ್ಲ. ಈಗ ಅನಿವಾರ್ಯವಾಗಿ ಏನಾಗಿದೆ, ಒಂದು ಮನವಿ ಕೊಡುವಂಥದ್ದು ಮನವಿ ಕೊಡಲು ಕೊಡಲಾದಂಥ ಒಂದು ಸಂಘವನ್ನ ಹತ್ತಿರ್ತಕ್ಕಂಥ ಹೊಂದಾಣಿಕೆ ನಮ್ಮ ಗಮನಕ್ಕೆ ಬರ್ತಾ ಇದೆ. ನಾವು DC ತಂದು SP ತಂದು DSP ತಂದು ಶಾಂತಿಯುತವಾದ ರ್ಯಾಲಿಯೊಂದಿಗೆ ನಾವು ಮನವಿಯನ್ನು ಈಗ ಸಲ್ಲಿಸಿಕೊಂಡು ಬಂದಿದ್ದೀವಿ ಸರ್. ಆ ಕಾಪಿ ಕೂಡ ನಮಗೆ ನಮ್ಮ ಸಮಸ್ಯೆಗಳು ಅಂತಕ್ಕಂಥದ್ದು ಈಗಾಗಲೇ ಕೊಡ್ತಾ ಇದೆ. ಇದು ಮುಂದೆ ಒಂದು ಅನೇಕ ಸಮಸ್ಯೆಗಳ ಬಗ್ಗೆ ವಿವರವಾಗಿ ಹೇಳ್ತಕ್ಕಂಥದ್ದು ನಮ್ಮ ಉಪಾಧ್ಯಕ್ಷರಿಗೆ ತಿಳಿಸ್ತಾ ಇದ್ದೇವೆ. ಸಂಘದ ಉಪಾಧ್ಯಕ್ಷ SB ಪಾಟೀಲ್ ಮಾತನಾಡಿ, ಕಾರ್ಮಿಕರಿಗೆ ನೀಡುವ ಬೋನಸ್, ಭವಿಷ್ಯ ನಿಧಿ, ಪಿಂಚಣಿ, ಕನಿಷ್ಠ ವೇತನ ಬಾಕಿ 5% ಹಾಗೂ 8% ವೇತನ ಪಾವತಿ, ಕೋವಿಡ್ ಅವಧಿಯ ಬಾಕಿ ವೇತನ ಪಾವತಿಸಿಲ್ಲ ಎಂದರು. ಕಾರ್ಮಿಕರ ಶಾಸನಬದ್ಧ ಬೇಡಿಕೆ ಈಡೇರಿಕೆಗೆ ಕಾರ್ಮಿಕರು ಶಾಂತಿಯುತವಾಗಿ ರ್ಯಾಲಿ ನಡೆಸಲು ಮನವಿ ಮಾಡಿದರೆ RTPS ಕಾರ್ಯನಿರ್ವಾಹಕ ನಿರ್ದೇಶಕರು ಇದಕ್ಕೆ ಕಡಿವಾಣ ಹಾಕಿ ದುರುದ್ದೇಶದಿಂದ ಹತ್ತಿಕ್ಕುವ ಕೆಲಸ ಮಾಡಿದ್ದಾರೆ. ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ಉದ್ದೇಶಿತ ರ್ಯಾಲಿಯನ್ನು ತಡೆಯುವಂತೆ ಪೊಲೀಸರಿಗೆ ನಮ್ಮ ವಿರುದ್ಧ ದೂರು ನೀಡಿದ್ದಾರೆ ಎಂದು ದೂರಿದರು. ಸ್ವಾರ್ಥ ಮತ್ತು ರಾಜಕೀಯ ಪ್ರೇರಿತರಿಂದ ಕೂಡಿದ್ದು, ಇದರ ಹಿಂದೆ ಗ್ರಾಮೀಣ ಶಾಸಕರ ಪಿತೂರಿ ಇದೆ ಎಂದು ಆರೋಪಿಸಿದರು. RTPSನ ಅಧಿಕಾರಿಯು ನಿವೃತ್ತಿ ಹೊಂದಿದರೂ ಗುತ್ತಿಗೆ ಆಧಾರಿತ ನೇಮಕಾತಿಯೊಂದಿಗೆ ಕೆಲಸ ಮಾಡುತ್ತಿದ್ದಾರೆ. ಸರ್ಕಾರ ಬಿಡುಗಡೆ ಮಾಡಲು ಆದೇಶಿಸಿದರೂ ಕರ್ತವ್ಯದಲ್ಲಿ ತೊಡಗಿದ್ದಾರೆ. ಈ ಕುರಿತು ಕಾರ್ಮಿಕ ಇಲಾಖೆ ಸಚಿವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಲಾಗುತ್ತದೆ ಹಾಗೂ ಕಾರ್ಮಿಕರ ನ್ಯಾಯಯುತ ಬೇಡಿಕೆ ಈಡೇರಿಕೆಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ನಾವು ಪ್ರತಿಭಟನೆಗೆ ಅಂತೇಳಿ 15 ದಿವಸ ಪ್ರತಿಭಟನೆಗೆ ಮುಂದೆ ನಾವು ಒಂದು ಪ್ರೆಸ್ಮೆಂಟ್ ಮಾಡಿದ್ವಿ. ಅವಾಗ ನಮ್ಮ ಚಂದ್ರಶೇಖರ್ DC ಸಾಹೇಬರು ಮತ್ತು ನಿಖಿಲ್ SP ಸಾಹೇಬರು ಏನ್ ಮಾಡಿದ್ರು, ಪರೀಕ್ಷೆ ಇಲ್ಲ, ಎಲೆಕ್ಷನ್ ಇದೆ, ಬೇಡ ಈ ಸಮಯದಲ್ಲಿ ಗೊಂದಲ ಆಗುತ್ತೆ, ಬೇಡ ಅಂತ ನಾವು ಸ್ವಲ್ಪ ವಿಚಾರ ಮಾಡಿದ್ವಿ. ಮತ್ತೆ ರಾಜಕೀಯ ಪ್ರೇರಿತ ವಿಚಾರಕ್ಕೆ ನಾವು ಏನ್ ಮಾಡಿದ್ವಿ, ಬೇಡ ಅಂತ ಕಳೆಯಿದ್ದೀವಿ. ಅವ್ರು ದಿವಸ PSI ಕೊಟ್ಕೊಂಡು DD ಹತ್ರ ಕಳಿಸ್ಕೊಟ್ರು. ಅವ್ರಿಗೆ ಮಾತಾಡಿದಾಗ ನಾವೆಲ್ಲ ಸಮಸ್ಯೆ ಬಗೆಹರಿಸ್ತೀವಿ, ಸ್ವಲ್ಪ ತಾಳಿ ಅಂತಂದ್ರು. ಆ ಟೈಮಲ್ಲಿ ಅದೇ ತಿಂಗಳಲ್ಲಿ ರಿಟೈರ್ಡ್ ಆಗ್ತದೆ. ಅದಾದ ನಂತರ ರಿಟೈರ್ಡ್ ಆದ್ಮೇಲೆ ಮತ್ತೆ ನಮ್ಮ ಕೆಲಸವನ್ನು ಆಶಾಭಾವನೆಗೆ ನಾವು ಕಾಯ್ಕೊಂಡು ಕೊಟ್ಟಿದ್ರೆ ಮತ್ತೆ ಒಂದೆರಡು ಮನವಿ ಕೊಟ್ಟಿವಿ. ಮನವಿ ಗೌರ್ಮೆಂಟ್ ಯಾವುದೇ ಕಾರಣ ನಮ್ಮನ್ನ ಕಳಿಸ್ಲಿಲ್ಲ. ಸುಮ್ಮನೆ ಏನೋ ಒಂದು ಮೀಟಿಂಗ್ ಮಾಡಿ ಇರೋದು ಆಯ್ತು ಮಾಡ್ತೀವಿ ಎಲ್ಲ ಮಾಡಿದೀವಿ ಅಂತ ಹೇಳಿ ನಮ್ಮನ್ನ ಕಳಿಸ್ಕೊಟ್ರು. ಅದಾದ್ಮೇಲೆ ನಾವೆಲ್ಲ ಪರಿಶೀಲಿಸಿದಾಗ ನೋಡಿದ್ವಿ, ಸುಮಾರು 2, 3 ತಿಂಗಳ 4 ತಿಂಗಳ ಕಾಲಕ್ಕೆ ನಮ್ಗೆ ಯಾವುದೇ ಒಂದು ಪರಿವರ್ತನೆ ಬರಲಿಲ್ಲ. ಆ ವಿಚಾರಕ್ಕೆ ಮತ್ತೆ ನಾವು ಹಲವಾರು 1-2-3 ಲೆಟರ್ ಕೊಟ್ಟಿದ್ವಿ. ಲೆಟರ್ ಕೊಟ್ಟ ಮೇಲೆ ಅವ್ರು ಏನಂದ್ರೆ ಯಾವುದೇ ಒಂದು ಸ್ಪಂದಿಸದೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಸ್ಟಾರ್ಟ್ ಮಾಡೋದು. ಈ ಸಮಯ ಇದೇ ತರ ಇದ್ರೆ ಮುಂದೆ ತ್ರಾಸ ಆಗುತ್ತೆ ಅಂತೇಳಿ ಅವ್ರು ಸ್ಟಾರ್ಟ್ ಮಾಡೋದು. ಈಗ ನೋಡಿ, ನಮ್ಮ ಒಂದು ಕೆಮಿಕಲ್ ಡಿವಿಷನ್ ಹುಡುಗರು ಏನೋ ಒಂದು ಸಮಸ್ಯೆ ಇದೆ, ಈ ಹಿಂದೆ ಅವ್ರಿಗೆ ಬರಬೇಕಾದ ಕನಿಷ್ಠ ವೇತನಕ್ಕೆ ಪ್ಲಸ್ 8% ತ್ರಿಪಕ್ಷ ಒಪ್ಪಂದಾಗಿದೆ, ಎಲ್ಲ ಕೊಟ್ಟಿದ್ದಾರೆ, ಕೆಲವೊಂದು ಕೊಟ್ಟಿಲ್ಲ. ಆ ವಿಚಾರಕ್ಕೆ ಅವರು ಪ್ರಶ್ನೆ ಮಾಡಿರೋದು, ಇದು ಪ್ರಶ್ನೆ ಮಾಡಿದ್ರು. ಆ ಪ್ರಶ್ನೆ ಮಾಡೋದಕ್ಕೆ 7 ಕಾರ್ಮಿಕರನ್ನ ಯಾವುದೇ ಒಂದು ನೋಟಿಸ್ ಇಲ್ಲ ಅಂದ್ರೆ ಒಳಗಡೆ ಹಾಕಿದ್ದಾರೆ. ಅದ್ರ ಸಂಬಂಧ ಆಲ್ರೆಡಿ ನಾವು ಲೆವೆಲ್ ಕೊಟ್ಟು ಓದಿದ್ವಿ, ಅಲ್ಲಿಂದೆಲ್ಲ ಸಾಕ್ಷಿ ಸಮೇತ ಸ್ಪಷ್ಟ ಕೊಟ್ಟಿದ್ದೀವಿ. ಯಾವುದೇ ಒಂದು ಅಡಚಣೆ ಆಗಿಲ್ಲ ಇದರಿಂದ ವಿಚಾರ ಅವ್ರು ಏನೋ ಅಪರಾಧಿಸಿದವ್ರು. ಈಗ ನೋಡಿ ಯಾವ ಮಟ್ಟಿಗೆ ಅವ್ರು ದೌರ್ಜನ್ಯ ಅವ್ರು ಮಾಡ್ತಾ ಇದ್ದಾರೆ ಒಂದು ವಿಚಾರ. ಅದಾದ್ಮೇಲೆ ಮತ್ತೆ 5% ಅಂದ್ರೆ ಯಾವಾಗ ಒಂದು ಹಳೆಯ ವೇತನ 8% ಫಿಕ್ಸ್ ಆಗಿತ್ತು, ಅದಾದ್ಮೇಲೆ ಅದು ಹೊಸ ವೇತನ ಬರೋ ಎನ್ಹಾನ್ಸ್ ಅಂತ ಬಂತು. ಆ ಎನ್ಹಾನ್ಸಿಂಗ್ ಏನಂದ್ರೆ 5% ಅಂತ ಒಂದು ಒಪ್ಪಂದ ಆಗಿದೆ. ಅದಾದ್ಮೇಲೆ ಎಕ್ಸ್ಟೆನ್ಷನ್ ಪೀರಿಯಡ್ ಅಂತ 5% ಒಪ್ಪಂದ ಇದೆ. ಅದಾದ್ಮೇಲೆ 8% ಹೊಸ ವೇತನ ಅಂತ ಅದನ್ನು ಮಾತುಕತೆ ನಾವೆಲ್ಲ ಕಾಂಟ್ರಾಕ್ಟ್ ಎಲ್ಲ ಕುಂತು ಮಾತಾಡಿದ್ರೆ ಒಪ್ಪಂದ ಆದ ವಿಷಯ. ಇದನ್ನ ನಾನು ಕೊಡೋದೇ ಇಲ್ಲ, ಇದು ಕೊಡ್ತಾ ಇದೆ. ಇದು ಕೊಡಲಾರ್ದಾಗ ನಾವು ಏನ್ ಮಾಡ್ಬೇಕು, ಯಾರ ಬಳಿ ಹೋಗ್ಬೇಕು, ರಾಜಕೀಯ ಹೋಗ್ಬೇಕು, ಅವ್ರ ಲೇಟರ್ ಕಳಿಸಿದ್ವಿ, ಮಿನಿಸ್ಟ್ರಿ ಕಳಿಸಿದ್ವಿ, ಸಂಬಂಧಪಟ್ಟ ಶಾಸಕರು ಕಳಿಸಿದ್ವಿ, ಎಲ್ಲಿಗೆ ಹೋಗ್ಬೇಕು. ಕಡೆ ಪಕ್ಷ ನಾವೇನ್ ಮಾಡಿದ್ವಿ, ಬೆಳಿಪ ಒಂದು DC ಅವ್ರಿಗೆ ಮನವಿ ಕೊಡಂತ DC ಅವ್ರಿಗೆ ಕೊಡ್ವಿ, SP ಅವ್ರಿಗೆ ಕೊಡ್ವಿ. SP ಅವ್ರಿಗೆ ಕೊಟ್ಟು ಆದ್ಮೇಲೆ ಸರ್ ಈ ಒಂದು ರ್ಯಾಲಿ ಮಾಡ್ತೀವಿ ಸರ್, ತೋರಿಸ್ಬೇಕಾಗಿ ರವಿವಾರ ಪ್ರಸಿದ್ಧಿ ಅಂತ ನಾವು ರ್ಯಾಲಿ ಮಾಡ್ತೀವಿ. ನಿನ್ನೆ ರ್ಯಾಲಿ ಮಾಡ್ಬೇಕಾದ್ರೆ ನೋಡಿ ಅವ್ರು ಪೊಲೀಸ್ ಸ್ಟೇಷನ್ಗೆ ಕೊಡ್ತಾರೆ, ಈ ಶಾಂತಿಯುತ ರ್ಯಾಲಿಯನ್ನು ತಡೆಗಟ್ಟಿ ಅಂತ ಯಾರೋ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೊಡ್ತಾರೆ. ಶಾಂತಿಯುತ ರ್ಯಾಲಿಯನ್ನು ತಡೆಗಟ್ಟಿ ಅಂತ ಪೊಲೀಸ್ ಅವರಿಗೆ ಕೊಡ್ತಾರೆ. ಆಮೇಲೆ ಪೊಲೀಸ್ ಅವರು ಏನಂದ್ರೆ, ಇಲ್ಲ ಸರ್ ನೀವು ಪರ್ಮಿಷನ್ ತಗೋತಾರೆ, ಎಲ್ಲ ಜಾಗ ಬಸ್ ಸ್ಟ್ಯಾಂಡ್ ಹಿಡಿದು
ಕಂಪ್ಲೀಟ್ ಅದರ KPC ಬರುತ್ತೆ, ನೀವು ಪರ್ಮಿಷನ್ ತಗೊಂಡು ಯಾವ ಹತ್ರ ತಗೋಬೇಕು ಅವ್ರ ಹತ್ರ ಪರ್ಮಿಷನ್ ತಗೋ, ಅವ್ರ ವಿರುದ್ಧ ನಾವು ರ್ಯಾಲಿ ಮಾಡ್ತಾ ಇದ್ದೀವಿ ಅವ್ರ ಹತ್ರ ಪರ್ಮಿಷನ್ ತಗೋ. ಮತ್ತೆ ನಾವು SP ಹತ್ರ ಹೋಗ್ಬೋದು, DC ಸರ್ ಇದು ಕಾನ್ಸ್ಟಿಟ್ಯೂಷನ್ ವಿರುದ್ಧ ಆಗುತ್ತೆ, ನಮ್ಮ ರ್ಯಾಲಿ ಮಾಡೋ ಅಧಿಕಾರ ಇದೆ, ಆ ಕಾನೂನು ಏನಾರ ಒಂದು ಚಟುವಟಿಕೆ ಬೇರೆ ಒಂದು ಅಪರಾಧ ಇದೆ ಬೇರೆ ವಿಚಾರ, ಬಟ್ ನಾವು ಶಾಂತಿಯುತ ರ್ಯಾಲಿ ಮಾಡ್ತೀವಿ, ಅದಕ್ಕೆ ನಾವು ಮಾಡ್ಕೊಡೋದು ಕೇಳಿದಾಗ ಆಮೇಲೆ ಯಾವುದೋ ರೀತಿಯಲ್ಲಿ ನಮಗೆ. ಈ ಸಂದರ್ಭದಲ್ಲಿ ಮಹದೇವಪ್ಪ ಗೌಡ, ರಂಗಾರೆಡ್ಡಿ, ಸಿದ್ದಪ್ಪ ಗೌಡ, ವೆಂಕಟೇಶ್, ಖಾಜಾ ಹುಸೇನ್, ವಿಶ್ವನಾಥ್ ಇದ್ದರು. ಮೂಡಾ ಮತ್ತು ವಾಲ್ಮೀಕಿದಲ್ಲಿ ಹಗರಣದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಡೆಸಿರುವ ಮೈಸೂರು ಚಲೋ ಪಾದಯಾತ್ರೆ 5ನೇ ದಿನದಂದು ರಾಯಚೂರು ಜಿಲ್ಲೆಯ ಜೆಡಿಎಸ್ ಘಟಕದ 100 ಕಾರ್ಯಕರ್ತರು ಭಾಗವಹಿಸಿದ್ದರು. ಮೂಡಾ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ನಡೆಸಿರುವ ಮೈಸೂರು ಚಲೋ ಪಾದಯಾತ್ರೆ 5ನೇ ದಿನದಂದು ರಾಯಚೂರು ಜಿಲ್ಲೆಯ ಜೆಡಿಎಸ್ ಘಟಕದ 100 ಕಾರ್ಯಕರ್ತರು ಭಾಗವಹಿಸಿದರು. ಮಂಡ್ಯದಿಂದ ಶ್ರೀರಂಗಪಟ್ಟಣದ ತೂಬಿನಕೆರೆಯತ್ತ ಪಾದಯಾತ್ರೆಯಲ್ಲಿ ರಾಯಚೂರು ಜಿಲ್ಲೆಯ ನಾಯಕರ ಹೆಜ್ಜೆ ಹಾಕಿದ್ದು ಜೆಡಿಎಸ್ ರಾಜ್ಯಾಧ್ಯಕ್ಷ HD ಕುಮಾರಣ್ಣ, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಜೆಡಿಎಸ್ನ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆ ಮಾಜಿ ಸಚಿವರಾದ ವೆಂಕಟರಮಣಗೌಡ, ಜಿಲ್ಲಾಧ್ಯಕ್ಷ ಎಂ ವಿರೂಪಾಕ್ಷಿ, ರಾಜ್ಯ ಪರಿಶಿಷ್ಟ ಪಂಗಡ ಅಧ್ಯಕ್ಷ ರಾಜ ವೆಂಕಟಪ್ಪ ನಾಯ್ಕ್, ರಾಜ್ಯ ಉಪಾಧ್ಯಕ್ಷ ನರಸಿಂಹ ನಾಯಕ್, ರಾಜ್ಯ ಉಪಾಧ್ಯಕ್ಷ ಮಹಂತೇಶ್ ಪಾಟೀಲ್, ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್, ರಾಜ್ಯ ಕಾರ್ಯದರ್ಶಿ ಲಕ್ಷ್ಮೀಪತಿ ಗಾಂಧ, ದೇದುರ್ಗ ಅಧ್ಯಕ್ಷ ಬುಡ್ಡನಗೌಡ, ಮಾನವಿ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ ಪಾಟೀಲ್, ರಾಜ್ಯ ಯುವ ಉಪಾಧ್ಯಕ್ಷ ರಾಮಚಂದ್ರ ನಾಯಕ್, ಜಿಲ್ಲಾ ಹಿಂದುಳಿದ ಅಧ್ಯಕ್ಷ ಜಂಬುನಾಥ್ ಯಾದವ್, ಗ್ರಾಮಾಂತರ ಅಧ್ಯಕ್ಷರಾದ ನಾಗರಾಜ್ ಗೌಡ, ಜಿಲ್ಲಾ ಪರಿಶಿಷ್ಟ ಅಧ್ಯಕ್ಷ ಹಂಪಯ್ಯ ನಾಯಕ್, ಕಾರ್ಮಿಕ ಅಧ್ಯಕ್ಷ ನರಸಿಂಹಲು, ಎಸ್ ರಾಜು, ಆದರ್ಶ್ ನಾಯಕ್, ನರಸಿಂಹಲು, ಇಂದಿರಾನಗರ್, ನಾಗರಾಜ್ ನಾಯಕ್, ಮೌನೇಶ್ ನಾಯಕ್ ಮತ್ತು 100 ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಉತ್ಸಾಹದಿಂದ ಮೈಸೂರಿನತ್ತ ಹೆಜ್ಜೆ ಹಾಕಿದ್ದಾರೆ. ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಸನ್ಮಾನ್ಯ HD ಕುಮಾರಣ್ಣನವರು, ವಿಜಯೇಂದ್ರ ಅವರು, ನಿಖಿಲ್ ಕುಮಾರಸ್ವಾಮಿ ಅವರೊಡಗೂಡಿ ಮಂಡ್ಯ ಜಿಲ್ಲೆಯ ಎಲ್ಲ ಸಚಿವರು, ಮಾಜಿ ಸಚಿವರು, ಮಾಜಿ ಶಾಸಕರು, ಬಿಜೆಪಿಯ ಎಲ್ಲ ಮುಖಂಡರು ಈ ಬೃಹತ್ ಪಾದಯಾತ್ರೆಯಲ್ಲಿ ಎಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಹೋರಾಟ ನಡೆಸುತ್ತಿದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕೆಪಿಸಿಸಿ ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ಶ್ರೀದೇವಿ ನಾಯಕ್ ಆರೋಪಿಸಿದರು. ಮೂಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಿಂದ ಹೋರಾಟ ನಡೆಸುತ್ತಿದ್ದು ಸಿಎಂ ಸಿದ್ದರಾಮಯ್ಯರಿಗೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಕೆಪಿಸಿಸಿ ಮಹಿಳಾ ರಾಜ್ಯ ಉಪಾಧ್ಯಕ್ಷೆ ಶ್ರೀದೇವಿ ನಾಯಕ್ ಆರೋಪಿಸಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಮೂಡಾ ಹಗರಣ ಕುರಿತು 224 ಪುಟಗಳ ವರದಿಯನ್ನು ರಾಜ್ಯಪಾಲರಿಗೆ ದೂರು ನೀಡಿದ್ದು, ವರದಿ ಪರಿಶೀಲನೆ ನಡೆಸದೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಾಜ್ಯಪಾಲರು ನೋಟಿಸ್ ನೀಡಿದ್ದಾರೆ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಪಾದಯಾತ್ರೆ ನಡೆಸುತ್ತಿರುವ ಅಸಮಂಜಸವಾಗಿದೆ, ಅರ್ಥಹೀನವಾಗಿದೆ ಎಂದರು. ಸಿಎಂ ಸಿದ್ದರಾಮಯ್ಯ ಅವರ ಹೆಂಡತಿಗೆ ನೀಡಿದ ಜಮೀನನ್ನು ಮೂಡಾದಲ್ಲಿ ತೆಗೆದುಕೊಂಡಿದ್ದಾರೆ. ಈ ಬಗ್ಗೆ ಅವರಿಗೆ ಶೇಕಡಾ 38% ಪರಿಹಾರ ನೀಡಿದ್ದಾರೆ. 3.5 ಎಕರೆಯಷ್ಟು ಮೂಡಾದಲ್ಲಿ ಪಡೆದುಕೊಂಡು ಹಂಚಿಕೆ ಮಾಡಿದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಪರಿಹಾರವನ್ನು ನೀಡಿದ ಕುರಿತು ಸ್ಪಷ್ಟ ನೀಡಿದ್ದಾರೆ ಎಂದು ತಿಳಿಸಿದರು. ಮೂಡಾ ಪ್ರಕರಣ ನಡೆದಿದ್ದು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ. ಇದೀಗ ಅದನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ. ಸಿಎಂ ಹೆಸರಿಗೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದು, ರಾಜ್ಯಪಾಲರು ಸಹ ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾಗಿದೆ ಎಂದರು. ಮೂಡಾದಲ್ಲಿ ದೇವೇಗೌಡರ ಕುಟುಂಬದವರು ಸಹ ಪಾಲುದಾರರಾಗಿದ್ದಾರೆ. ಆದರೆ ಈ ಬಗ್ಗೆ ಪ್ರಶ್ನೆ ಮಾಡುತ್ತಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಹತ್ತಿಕ್ಕುವ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಎಂದು ತಿಳಿಸಿದರು. ಬಿಜೆಪಿ ಹಾಗೂ ಜೆಡಿಎಸ್ ಅವರು ನಮ್ಮ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಏನು ಅನೈತಿಕವಾಗಿ ನಮ್ಮ ಅವರ ಹೊಂದಾಣಿಕೆಯ ಇದರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಅವರಿಗೆ ಮಾನಸಿಕ ಹಿಂಸೆ ಮಾಡ್ತಾ ಇದ್ದಾರೆ. ಅದರ ಅವರ ವಿರುದ್ಧ ನಾವು ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವತ್ತು ಮೂಡ ಹಗರಣ ಮುಂದೆ ಇಟ್ಕೊಂಡು
ಬಿಜೆಪಿಯವರು ಏನು ಸುಳ್ಳು ಪಾದಯಾತ್ರೆನ ಮಾಡ್ತಾ ಇದ್ದಾರೆ. ಆ ಪಾದಯಾತ್ರೆಗೆ ಅರ್ಥನೇ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕೆ ಅಂತ ಹೇಳಬೇಕಂದ್ರೆ ಈ ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರು ಆಯ್ತು, ಅವರ ಪತ್ನಿ ಪಾರ್ವತಿ ಅವರು ಒಂದು ಚೂರು ಎರಡು ಕಾಲಷ್ಟು ಕೂಡ ತಪ್ಪಿಲ್ಲ. ಇವಾಗ ಏನ್ ಮಾಡಿದ್ದಾರೆ, ಸಿ ಅಬ್ರಾಹಿಂ ಅಂತ ಹೇಳಿ ನಾವು ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ರಾಜ್ಯಪಾಲರಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಎಷ್ಟು ಅದು 224 ಪುಟಗಳ ವರದಿ ಇದೆ ಮೂಡಾ ಹಗರಣದ್ದು. ಆ ಹಗರಣದ್ದು 224 ಪುಟಗಳ ಹಗರಣದ್ದು ಕೇವಲ 4 ತಾಸಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ರಾಜ್ಯಪಾಲರು ನೋಟಿಸ್ ಕೊಡ್ತಾರೆ ಅಂತಂದ್ರೆ ಯಾವ ಲೆಕ್ಕದಲ್ಲಿ ಕೊಡ್ತಾರೆ? ಹೌದಾ ಅಲ್ವೋ? ಅದಕ್ಕೊಂದು ಸ್ವಲ್ಪ ವಿಚಾರಣೆ ಮಾಡಿ ನೋಡಿ ತಿಳ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಾಗುತ್ತೆ. ರಾಜ್ಯಪಾಲರು ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಮೂಡಾ ಹಗರಣ ಬಗ್ಗೆ ಅವ್ರಿಗೆ ಸಂಪೂರ್ಣವಾದ ಮಾಹಿತಿ ಇದೆಯೋ ಇಲ್ವೋ, ಅಥವಾ ಮೇಲಿಂದ ಬಿಜೆಪಿ ಸರ್ಕಾರದ ಪ್ರೆಷರ್ ಇದೆಯೋ ಯಾವುದು ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಮಾಡ್ತಾರೆ. ನೋಟಿಸ್ ಮಾಡಿದ್ಮೇಲೆ ಇವ್ರಿಗೆ ಇಲ್ಲಿ ದೊಡ್ಡ ದೊಡ್ಡದಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದಕ್ಕೆ ಅರ್ಥನೇ ಇಲ್ಲ. ಯಾಕೆ ಪಾದಯಾತ್ರೆ? ತಪ್ಪು ಯಾರಿದೆ ಅದರಲ್ಲಿ? ಸಿದ್ದರಾಮಯ್ಯ ಅವರು ಇಲ್ಲ, ಪಾರ್ವತಿ ಅವರಿಲ್ಲ. ಏನು ಹೆಣ್ಮಕ್ಳಿಗೆ ಅಂದ್ರೆ ಪಾರ್ವತಿಯವರ ಅಣ್ಣ ಸಿದ್ದರಾಮಯ್ಯ ಅವರ ಪತ್ನಿ ಆಗಿರ್ತಕ್ಕಂಥ ಪಾರ್ವತಿ ಅವರಿಗೆ ಅವರ ಅಣ್ಣ ಆಗಿರ್ತಕ್ಕಂಥ 3.5 ಎಕರೆ ಅಣ್ಣವರು 3.5 ಎಕರೆನ ಅವರಿಗೆ ಹೆಣ್ಮಕ್ಳಿಗೆ ಅರ್ಶನ ತುಂಬೇಕಂತ ಹೇಳಿ ಕೊಟ್ಟಿದ್ದಾರೆ. ಆ ಜಮೀನನ್ನ ಮೂಡಾದವರು ಏನ್ ಮಾಡಿದ್ದಾರೆ, ತಮ್ಮ ಅಕ್ವೈರ್ ಮಾಡಿಕೊಂಡು ಎಲ್ಲ ಕಡೆ ಹಂಚಿಕೆ ಮಾಡಿದ್ದಾರೆ. ಹಂಚಿಕೆ ಮಾಡಿದ ಮೇಲೆ ಅವರಿಗೆ ಗೊತ್ತಾಗಿದೆ, ಯಾರಿಗೆ ಪಾರ್ವತಿ ಅವರಿಗೆ ಗೊತ್ತಾಗಿದೆ. ಅವಾಗ ಅವರೊಂದು ನೋಟಿಸ್ ಬರ್ತಾರೆ, ಏನು ಅಂತ ಹೇಳಿ ಅಂತ, ನನ್ನ ಜಮೀನು 3.5 ಎಕರೆ ಜಮೀನನ್ನ ಮೂಡಾದವರು ತಗೊಂಡಿದ್ದಾರೆ, ಹಂಚಿಕೆ ಮಾಡಿದ್ದಾರೆ, ನಮಗೆ ಪರಿಹಾರ ಕೊಟ್ಟಿದೆ ಅಂತ ಹೇಳಿ. ಆಸ್ ಎ ರೂಲ್ಸ್ ಪ್ರಕಾರ ಬಿಜೆಪಿ ಪಕ್ಷದಲ್ಲಿ ರೂಲ್ಸ್ ಬಂದಾಗ ಈ ತರ ಏನಾದ್ರು ನಮ್ಮ ಆಸ್ತಿ ಯಾರಾದ್ರು ಈ ತರ ಮಾಡಿದ್ರೆ ಅದರಲ್ಲಿ 50% ಕೊಡ್ಬೇಕು ಅಂತ ಹೇಳಿ ಅಂತ ಬಿಜೆಪಿ ಸರ್ಕಾರ ಇದ್ದಾಗನೇ ಏನೋ ಒಂದು ಇದು ರೆಸಲ್ಯೂಷನ್ ಪಾಸ್ ಆಗಿರುತ್ತೆ. ಅಂತದ್ರಲ್ಲಿ ಏನಾಗಿದೆ, ನಮ್ಮ ಪಾರ್ವತಿ ಅವರಿಗೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ 50% ಕೂಡ ಕೊಟ್ಟಿಲ್ಲ. ಎಷ್ಟು? 38% ಕೊಟ್ಟಿದ್ದಾರೆ. ಇವಾಗ 50% ಒಂದೆಕರೆ 50% ಅಂದ್ರೆ ಒಂದು 40 ಗುಂಟೆಯಲ್ಲಿ 20 ಗುಂಟೆ ಕೊಡಬೇಕಾಗುತ್ತೆ. 3.5 ಎಕರೆ ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂದ್ರೆ 1.5 ಎಕರೆ ಮೇಲ್ಗಡೆ ಅವ್ರಿಗೆ ಪರಿಹಾರ ಕೊಡ್ಬೇಕಾಗುತ್ತೆ ಪಾರ್ವತಿ ಅವ್ರಿಗೆ. ಅಷ್ಟನ್ನು ಕೂಡ ಕೊಟ್ಟಿಲ್ಲ. ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ರು ಅಂದ್ರೆ 38% ಕೊಟ್ಟಿರೋದು ಮೂಡಾದವರು. ಅಷ್ಟು ಇಲ್ಲಿ ಅಂತ ಹೇಳಿದ್ರೆ ಸುಮ್ಮನಾಗಿ ಅಷ್ಟೇ. ಅದು ಇದೆಲ್ಲ ಪ್ರಕರಣ ಆಗಿದ್ದು ಕೂಡ ಬಿಜೆಪಿ ಸರ್ಕಾರದಲ್ಲಿ ತಪ್ಪು ಏನು ಆಗೇ ಇಲ್ಲ. ಏನು ಆಗಿದ್ರು ಕೂಡ ಎಲ್ಲ ಕಾನೂನು ಪ್ರಕಾರನೇ ಆಗಿದೆ. ಇಷ್ಟೆಲ್ಲ ಆದ್ರೂ ಕೂಡ ಇವರು ಬಿಜೆಪಿ ಅವರು ಜೆಡಿಎಸ್ ಅವರು ಸೇರ್ಕೊಂಡು ಈ ತರ ಏನು ಸಿದ್ದರಾಮಯ್ಯ ಅವರ ಹೆಸರಿಗೆ ಹಸಿ ಬಳಿಯುವಂತ ಕೆಲಸ ಮಾಡ್ತಾ ಇದ್ದಾರೆ. ದೀನ ದಲಿತರ ಹಾಗೂ ಬಡವರ ನಮ್ಮ ಕರ್ನಾಟಕದ ಹೆಚ್ಚಿನ ಅನ್ನದಾನಿಯವರಿಗೆ ಕಳಂಕ ತರಬೇಕು, ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಿಗೆ ಎಲ್ಲ ಜನಗಳ ಮನಸ್ಸನ್ನ ಕೆಡಿಸ್ಬೇಕು ಅಂತ ಹೇಳಿ ಇಷ್ಟು ಮಾಡ್ತಾ ಇರೋದು ಈ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಸರ್ಕಾರಕ್ಕೆ ನಾನು ವಿರೋಧಿಸ್ತೀನಿ. ಹಾಗೆಯೇ ರಾಜ್ಯಪಾಲರು ಕೂಡ ಈ ಒಂದು ಯಾವ ವಿಷಯನೂ ಕೂಡ ಕೂಲಂಕುಷವಾಗಿ ತಿಳ್ಕೊಳ್ತೇನೆ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಹಾಗೂ ಅವರ ಪತ್ನಿಗೆ ನೋಟಿಸ್ ಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಅವರ ಈ ನಡವಳಿಕೆಯನ್ನು ನಾನು ಖಂಡಿಸ್ತೇನೆ. ಹಾಗೆಯೇ ಏನೋ ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಶಿಕಲಾ ಭೀಮ್ರಾಯ, ಮಂಜುಳಾ, ಮಾಲಾ ಭಜಂತ್ರಿ, ಹೇಮಲತಾ, ಭಾರತಿ, ಕೌಸುಂಬಿ ಇದ್ದರು. ಈಗ ಜಾಹೀರಾತು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ.
ಇಂದೇ ಭೇಟಿ ನೀಡಿ. ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ಬಿಗ್ಗೆಸ್ಟ್ ಹ್ಯಾಂಡ್ಲೂಮ್ ಅಂಡ್ ಹ್ಯಾಂಡಿಕ್ರಾಫ್ಟ್ ಎಕ್ಸ್ಪೋ ದೇಶದ ಹೆಸರಾಂತ ವಸ್ತು ಪದಾರ್ಥಗಳನ್ನು ತಂದಿದೆ. ಎಲ್ಲೆಲ್ಲೂ ಸಿಗದ ಅಪರೂಪದ ವಸ್ತು ಭಂಡಾರವೇ ಇಲ್ಲಿದೆ. ದೇಶದ ನಾನಾ ರಾಜ್ಯಗಳಲ್ಲಿ ಮಾತ್ರ ಸಿಗುವ ಸಾಮಾನುಗಳು ನಿಮಗಾಗಿ ಯೋಗ್ಯ ದರದಲ್ಲಿ ಲಭ್ಯ. ದೆಹಲಿ, ಗುಜರಾತ್, ರಾಜಸ್ಥಾನ್, ಮಹಾರಾಷ್ಟ್ರ, ಆಂಧ್ರಪ್ರದೇಶ್, ಜಮ್ಮು ಕಾಶ್ಮೀರ್, ಉತ್ತರ ಪ್ರದೇಶ್, ಹರಿಯಾಣ, ಪಶ್ಚಿಮ ಬಂಗಾಳ, ಪಂಜಾಬ್, ಬಿಹಾರ್, ತಮಿಳುನಾಡು, ಕೇರಳ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಹಾಗೂ ಅಪರೂಪದ ವಸ್ತು ಭಂಡಾರಗಳ ಶಾಪಿಂಗ್ ಬಜಾರ್ ಅನುಭವಿಸಲು ಇಂದೇ ಬನ್ನಿ. ನಿಮ್ಮ ಮನಕೊಪ್ಪುವ, ನಿಮ್ಮ ಸ್ಟೈಲ್ಗೆ ಹೊಂದುವ ಹಲವು ವಿನ್ಯಾಸದ ವಸ್ತುಗಳು, ನಿಮ್ಮ ನಾಲಿಗೆ ರುಚಿಗೆ ಬೇಕಾಗುವ ಬಗೆ ಬಗೆಯ ಪದಾರ್ಥಗಳು ಇವೆ. ಪ್ರವೇಶ ಮತ್ತು ಪಾರ್ಕಿಂಗ್ ಉಚಿತ. ಡೆಬಿಟ್ ಮತ್ತು ಕ್ರೆಡಿಟ್ ಕಾರ್ಡುಗಳನ್ನು ಸ್ವೀಕರಿಸಲಾಗುವುದು. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 9:30ರವರೆಗೆ. ಇಂದೇ ಭೇಟಿ ಕೊಡಿ. ನ್ಯೂ ಇಂಡಿಯನ್ ಕ್ರಾಫ್ಟ್ ಶಾಪಿಂಗ್ ಎಕ್ಸ್ಪೋ, ವಾಲ್ಕರ್ ಗ್ರೌಂಡ್, ಬಿಸೈಡ್ LIC ಬಿಲ್ಡಿಂಗ್, ಬಸವೇಶ್ವರ ಸರ್ಕಲ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಾರ್ಡ್ ನಂಬರ್ 29 ಅಲ್ಲಂಪ್ರಭು ಕಾಲೋನಿಯಿಂದ ಟೀಚರ್ಸ್ ಕಾಲೋನಿಗೆ ಹೋಗುವ ಮುಖ್ಯ ರಸ್ತೆಯನ್ನು ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿ ಮತ್ತು ದಾರಿ ದೀಪಗಳ ವ್ಯವಸ್ಥೆ ಮಾಡಿಕೊಡಬೇಕೆಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ವಾರ್ಡ್ ನಂಬರ್ 29 ಅಲ್ಲಂಪ್ರಭು ಕಾಲೋನಿಯಿಂದ ಟೀಚರ್ಸ್ ಕಾಲೋನಿಗೆ ಹೋಗುವ ಮುಖ್ಯ ರಸ್ತೆಯನ್ನು ಡಾಂಬರೀಕರಣ ಹಾಗೂ ಚರಂಡಿ ಕಾಮಗಾರಿ ಮತ್ತು ದಾರಿ ದೀಪಗಳ ವ್ಯವಸ್ಥೆ ಮಾಡಿಕೊಡಬೇಕೆಂದು ನಿವಾಸಿಗಳು ಒತ್ತಾಯಿಸಿದ್ದಾರೆ. ಅಲ್ಲಂಪ್ರಭು ಕಾಲೋನಿಯಿಂದ ಟೀಚರ್ಸ್ ಕಾಲೋನಿಗೆ ಹೋಗುವ 60 ಅಡಿ ಅಗಲದ ಮುಖ್ಯ ರಸ್ತೆಯ ಪಕ್ಕದಲ್ಲಿ ರಾಜ್ ಕಾಲುವೆ ಇದ್ದು, ಕಾಲುವೆಯಲ್ಲಿ ಜಾಲಿ ಗಿಡಗಳು ಬೆಳೆದಿರುವುದರಿಂದ ಮಳೆಗಾಲದಲ್ಲಿ ನೀರು ಮುಂದಕ್ಕೆ ಹೋಗದಂತೆ ಖಾಲಿ ನಿವೇಶನಗಳಲ್ಲಿ ನಿಂತಿರುವುದರಿಂದ ಏರಿಯಾದಲ್ಲಿ ಸೊಳ್ಳೆಗಳು ಹೆಚ್ಚಾಗಿ ಡೆಂಗು ಮಲೇರಿಯಾ ರೋಗಗಳು ಬರುವ ಸಂಭವವಿರುತ್ತದೆ ಎಂದು ತಿಳಿಸಿದ್ದಾರೆ. ಕಾರಣ ರಾಜ್ ಕಾಲುವೆ ಸ್ವಚ್ಛಗೊಳಿಸಿ ಚರಂಡಿ ನಿರ್ಮಾಣ ಮಾಡಬೇಕು ಹಾಗೂ ರಸ್ತೆ ಡಾಂಬರೀಕರಣ ಹಾಗೂ ದಾರಿ ದೀಪಗಳು ಅಳವಡಿಸಿಕೊಡಬೇಕೆಂದು ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಅವ್ರು ಬೆಳಿಗ್ಗೆ ಬರ್ತಾರಲ್ಲ ಬಂದಾಗ ಆ ಕಡೆ ಕಳಿಸ್ಬಿಡು. ರೋಡ್ಗಳು ನೋಡ್ರಿ ಹೆಂಗೆ ಅದಾವ, ಎಲ್ಲ ಕಚ್ಚ ರೋಡ್ಗಳು. ಟೀಚರ್ಸ್ ಕಾಲೋನಿಗೆ ಹೋಗೋ ದಾರಿ ಎಲ್ಲ ಪೂರ್ತಿ ಕೆಟ್ಟವಾಗ್ಯದ. ಜಾರಿ ಗಿಡಗಳಂತೂ ವಿಪರೀತ ಬೆಳೆದ್ಬಿಟ್ಟವ ನಾಲ್ಯಾಗ, ಸರ್ಕಾರಿ ನಾಲೆ ನೋಡ್ರಿ ಹೆಂಗೆ ಇದಾವ. 2ನೇ ಸಲ ಇದು ಮನೆ ಪತ್ರ ಕೊಡೋಕ್ಕೆ. 2-7 ಸಲ ಕೊಟ್ಟಿದ್ದೀವಿ, ಮತ್ತೊಂದು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಸಲ ಮತ್ತೆ ಹಿಂಗೆ ಆದ್ರೆ ಮತ್ತೆ ಆಫೀಸ್ ಧರಣಿ 2018ರಲ್ಲಿ ಗುದ್ಲಿ ಪೂಜೆ ಆಗೈತಿ. ರೋಡ್ ಮಾಡಿದ್ರೆ ಮಾನ್ಯ ಸನ್ಮಾನ ಬೋಸರಾಜ್ ಸಾಹೇಬರು ಬಂದು ಮೊನ್ನೆ ಅವ್ರಿಗೂ ಅಮೌಂಟ್ ಕೊಟ್ಟಿದ್ದೇವೆ. ಗೆಳೆಯರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಆಗಸ್ಟ್ 18ರಂದು ಕನ್ನಡ, ತೆಲುಗು, ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಎಂದು ವೇದಿಕೆ ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ವಕೀಲ್ ಹೇಳಿದರು. ಗೆಳೆಯರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ಆಗಸ್ಟ್ 18ರಂದು ಕನ್ನಡ, ತೆಲುಗು, ಹಿಂದಿ ಚಿತ್ರಗೀತೆಗಳ ಸಂಗೀತ ಸಂಜೆ ಸನ್ಮಾನ ಕಾರ್ಯಕ್ರಮವನ್ನು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದೆ ಎಂದು ವೇದಿಕೆ ಅಧ್ಯಕ್ಷ ರೆಡ್ಡಿ ತಿಮ್ಮಯ್ಯ ವಕೀಲ್ ಹೇಳಿದರು. ಅವರು ಇಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಾಕ್ಟರ್ ಎಎಸ್ ಆನಂದ್ ಅವರು ಮಾಡಲಿದ್ದಾರೆ. ಅಧ್ಯಕ್ಷತೆಯನ್ನು ಹಿರಿಯ ನ್ಯಾಯವಾದಿ ಕೆ ದೇವಣ್ಣ ನಾಯಕ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ, ಮಾಜಿ ಕೆಪಿಎಸ್ಸಿ ಸದಸ್ಯ ಶ್ರೀಕಾಂತ್ ರಾವ್ ವಕೀಲ್, ಬಿಜೆಪಿ ಮುಖಂಡ ಹಿರಿಯ ನ್ಯಾಯವಾದಿ ಎಚ್ ಜಗದೀಶ್, ಮಾಜಿ ಆರ್ಡಿ ಅಧ್ಯಕ್ಷ ಬಿ ಗೋವಿಂದ್, ಹಿರಿಯ ನ್ಯಾಯವಾದಿ ಬಿ ನಾಗಪ್ಪ, ನಿವೃತ್ತ ಮೋಟಾರು ವಾಹನ ನಿರೀಕ್ಷಕ ವೆಂಕಟೇಶ್ವರ ರಾವ್ ಆಗಮಿಸಲಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಜಾಲಿ ಫ್ರೆಂಡ್ಸ್ ಮ್ಯೂಸಿಕಲ್ ಅಕಾಡೆಮಿ ಕಲಾವಿದರನ್ನು ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ಗೆಳೆಯರ ಸಾಂಸ್ಕೃತಿಕ ವೇದಿಕೆ ಅಂತ ನಾವು ಮಾಡಿಕೊಂಡು ಕರಿಯಪ್ಪ ಮಾಸ್ಟರ್ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸುಮಾರು 15 ವರ್ಷಗಳಿಂದ ಪ್ರತಿ ವರ್ಷ ನಾವು ರಂಗಮಂದಿರದಲ್ಲಿ ಸಂಗೀತ ಮತ್ತು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದೀವಿ. ಅದೇ ರೀತಿಯಾಗಿ ಈ ವರ್ಷ ನಮ್ಮ ಗೆಳೆಯರ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ದಿನಾಂಕ 10/8/2024ರಂದು ರಂಗಮಂದಿರದಲ್ಲಿ ಸಂಗೀತ ಮತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಸಂಗೀತ ಕಾರ್ಯಕ್ರಮದಲ್ಲಿ ಕನ್ನಡ, ಹಿಂದಿ, ತೆಲುಗು ಚಿತ್ರಗೀತೆಗಳು ಮತ್ತು ಸನ್ಮಾನ ಕಾರ್ಯಕ್ರಮ ಇರುತ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಎಸ್ ಆನಂದ್ MBBS MD ರಾಯಚೂರು ಬರ್ತಾರೆ. ಆಮೇಲೆ ಅಧ್ಯಕ್ಷತೆ ನಮ್ಮ ಹಿರಿಯ ವಕೀಲರಾದಂಥ ಸನ್ಮಾನ್ಯ ಶ್ರೀ ದೇವಣ್ಣ ನಾಯಕ್, ಹಿರಿಯ ನ್ಯಾಯವಾದಿಗಳು, ಸರ್ವೋಚ್ಚ ನ್ಯಾಯಾಲಯ ನವದೆಹಲಿ, ಇವರು ಅಧ್ಯಕ್ಷತೆ ವಹಿಸ್ತಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್, ಹಿರಿಯ ನ್ಯಾಯವಾದಿಗಳು, ಅಧ್ಯಕ್ಷರು, ರಾಯಚೂರು ನ್ಯಾಯವಾದಿಗಳ ಸಂಘ, ಇವರು ಮುಖ್ಯ ಅತಿಥಿಗಳು ಬರ್ತಾರೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಶ್ರೀಕಾಂತ್ ರಾವ್, ಹಿರಿಯ ನ್ಯಾಯವಾದಿಗಳು ಹಾಗೂ KPSC ಮಾಜಿ ಸದಸ್ಯರು, ಅವರು ಬರ್ತಾರೆ. ಹಾಗೂ ಸನ್ಮಾನ್ಯ ಶ್ರೀ ಎಚ್ ಜಗದೀಶ್, ನ್ಯಾಯವಾದಿಗಳು ಹಾಗೂ ಬಿಜೆಪಿ ಮುಖಂಡರು, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬರ್ತಾರೆ. ಅದೇ ರೀತಿಯಾಗಿ ಸ್ಪೀಕರ್ ಸನ್ಮಾನ್ಯ ಶ್ರೀ ಬಿ ಗೋವಿಂದ್, ಮಾಜಿ ಅಧ್ಯಕ್ಷರು RDA ರಾಯಚೂರು ಹಾಗೂ ಬಿಜೆಪಿ ಮುಖಂಡರು, ಇವರು ಮುಖ್ಯ ಅತಿಥಿಗಳನ್ನು ಬರ್ತಾರೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಬಿ ನಾಗಪ್ಪ, ಹಿರಿಯ ನ್ಯಾಯವಾದಿಗಳು, ಕಾಂಗ್ರೆಸ್ ಮುಖಂಡರು, ಇವರು ಸದಸ್ಯರ ಮುಖ್ಯ ಅತಿಥಿಯಾಗಿ ಬರ್ತಾರೆ. ಹಾಗೂ ಸನ್ಮಾನ್ಯ ಶ್ರೀ ವೆಂಕಟೇಶ್ವರ ರಾವ್, ನಿವೃತ್ತ ಹಿರಿಯ ಮೋಟಾರ್ ವಾಹನ ನಿರೀಕ್ಷಕರು, ಬಳ್ಳಾರಿ,
ಅವರು ಕೂಡ ಕಾರ್ಯಕ್ರಮದಲ್ಲಿ ಅವರು ಸಂಗೀತ ಅಭಿಮಾನಿಗಳವರು ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯತೆಯಾಗಿ ಭಾಗವಹಿಸ್ತಾರೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ಯಾವಾಗಲೂ ಪ್ರತಿ ವರ್ಷ ನಾವು ಕಾರ್ಯಕ್ರಮ ಮಾಡಿದ್ರೆ ಸಾಹಿತ್ಯ, ಸಂಗೀತ ಮತ್ತು ಸಮಾಜ ಸೇವೆಯಲ್ಲಿ ಮಾಡುವಂತಹ ಕೆಲವನ್ನ ಗುರುತಿಸಿ ಒಂದು 4-5 ಜನರನ್ನ ಸನ್ಮಾನಿಸುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಸಲ ಈ 1969ರಲ್ಲಿ ಪ್ರಪ್ರಥಮವಾಗಿ ರಾಯಚೂರಿನಲ್ಲಿ ಜಾಲಿ ಫ್ರೆಂಡ್ಸ್ ಮ್ಯೂಸಿಕಲ್ ಅಕಾಡೆಮಿ ಅಂತ ಅವರು ಮಾಡಿದ್ರು. ಅವರ ಆ ಕಾಲದಲ್ಲಿ ಇವರೆಲ್ಲ ಈಗ 70-80 ವರ್ಷ ವಯಸ್ಸು. ಅವರನ್ನ ಈ ಸಲ ನಾವು ಕರೆದು ಎಲ್ಲ ವೇದಿಕೆ ಎಲ್ಲ ನಮ್ಮ ಸ್ನೇಹಿತರೆಲ್ಲ ವಿಚಾರ ಮಾಡಿ ಅವರಿಗೆ ಸನ್ಮಾನಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮಾಧ್ಯಮದಲ್ಲಿ ನಮ್ಮ ವಿನಂತಿ ಏನಂತಂದ್ರೆ ಹೆಚ್ಚಿನ ಪ್ರಚಾರ ಕೊಟ್ಟು ಸಂಗೀತ ಅಭಿಮಾನಿಗಳು, ಸಂಗೀತ ಆಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಮೂಲಕ. ಈ ಸಂದರ್ಭದಲ್ಲಿ ಮಜಹರ್ ಪಾಷಾ ವಕೀಲ್, ಟಿ ಚಂದ್ರಶೇಖರ್ ರೆಡ್ಡಿ ವಕೀಲ್, ಶ್ರೀನಿವಾಸ್ ವಕೀಲ್, ವೀರೇಶ್ ವಕೀಲ್ ಸೇರಿದಂತೆ ಇತರರಿತರ. ಇಂದು ಜಗತ್ತನ್ನು ಜ್ಞಾನ ಸಂಪತ್ತು ಆಳುತ್ತಿದೆ. ಸಂಘಟಿಸುವ ಇತರೆ ಸಂಪತ್ತುಗಳಿಗಿಂತ ಜ್ಞಾನ ಬಹಳ ಮುಖ್ಯವಾಗಿದೆ. ಹಾಗಾಗಿ ಸ್ಲಂ ವಿದ್ಯಾರ್ಥಿಗಳು ಭೌತಿಕ ಜ್ಞಾನದ ಕಡೆ ಹೆಚ್ಚು ಗಮನ ಹರಿಸಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕ ನರಸಿಂಹಮೂರ್ತಿ ಹೇಳಿದರು. ಇಂದು ಜಗತ್ತನ್ನು ಜ್ಞಾನ ಸಂಪತ್ತು ಆಳುತ್ತಿದೆ. ಸಂಘಟಿಸುವ ಇತರೆ ಸಂಪತ್ತುಗಳಿಗಿಂತ ಜ್ಞಾನ ಬಹಳ ಮುಖ್ಯವಾಗಿದೆ. ಹಾಗಾಗಿ ಸ್ಲಂ ವಿದ್ಯಾರ್ಥಿಗಳು ಬೌದ್ಧಿಕ ಜ್ಞಾನದ ಕಡೆ ಹೆಚ್ಚು ಗಮನ ಹರಿಸಬೇಕೆಂದು ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕ ನರಸಿಂಹಮೂರ್ತಿ ಹೇಳಿದರು. ಅವರು ನಗರದ ಕನ್ನಡ ಭವನದಲ್ಲಿ ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ವತಿಯಿಂದ 2023-24ನೇ ಸಾಲಿನಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ಪ್ರಥಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಅಭಿನಂದಿಸುವ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯಾದ್ಯಂತ ಸ್ಲಂ ನಿವಾಸಿಗಳ ಪ್ರತಿಭೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಪ್ರತಿಭಾನ್ವಿತ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಸ್ಲಂ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಸೌಕರ್ಯವಿಲ್ಲದಿದ್ದರೂ ಹೆಚ್ಚು ಅಂಕಗಳನ್ನು ಪಡೆಯಲು ಇಚ್ಛಿಸಿದ್ದೇವೆ. ವಂಚಿತ ಸಮುದಾಯದಲ್ಲಿ ಶಿಕ್ಷಣದ ಜಾಗೃತಿ ಹೆಚ್ಚಾಗದೆ ಇದ್ದಕ್ಕೆ ಪೋಷಕರು ಸಹ ಕಾರಣೀಭೂತರಾಗಿದ್ದಾರೆ. ಆದರೆ ನಾವು ಉನ್ನತ ವ್ಯಾಸಂಗಕ್ಕಾಗಿ ಹೋಗುತ್ತಿಲ್ಲ. ವಿದ್ಯಾರ್ಥಿಗಳು SSLC ಇಂದಲೇ ದೊಡ್ಡ ಕನಸನ್ನು ಕಾಣಬೇಕು. ನಮ್ಮ ಕನಸಿಗೆ ಜಾತಿ, ಬಡತನ, ಕನ್ನಡ ಬೋಧನೆ, ಸ್ಲಂ ಜನರು ಎಂಬ ಕಳಂಕ ಅಡ್ಡಿಯಾಗಬಾರದು. ನಮ್ಮ ಬಗ್ಗೆ ಇರುವ ಕೀಳರಿಮೆಯನ್ನು ಮೊದಲು ಬಿಡಬೇಕು. ಸ್ಪರ್ಧೆಯ ಜಗತ್ತಿಗೆ ಸವಾಲು ನೀಡಲು ಶಿಕ್ಷಣ ಮುಖ್ಯ. ಶಿಕ್ಷಣವಾದರೆ ಅದರಂತೆ ರಾಜಕೀಯ ಪ್ರಾತಿನಿಧ್ಯ ಸಾಧ್ಯ. ಇದರಿಂದ ನಾವು ಘನತೆಯ, ಸ್ವಾಭಿಮಾನದ ಜೀವನ ನಡೆಸಬಹುದು. ವಿದ್ಯಾರ್ಥಿಗಳು ಹೆಚ್ಚಾಗಿ ಹೊಸ ಆವಿಷ್ಕಾರಗಳ ಕಡೆ ಗಮನ ಹರಿಸಬೇಕೆಂದರು. ಅಧ್ಯಕ್ಷತೆ ವಹಿಸಿದ್ದ ರಾಯಚೂರು ಸ್ಲಂ ನಿವಾಸಿಗಳ ಕ್ರಿಯಾ ವೇದಿಕೆ ಅಧ್ಯಕ್ಷ ಜನಾರ್ದನ್ ಹಳ್ಳಿಬೆಂಚಿ ಮಾತನಾಡಿ, ಸ್ಲಂ ಪ್ರತಿಭೆಗಳಿಗೆ ನಿರಂತರವಾಗಿ ನಮ್ಮ ಸಂಘಟನೆಯಿಂದ ಹಲವಾರು ಕಾರ್ಯಕ್ರಮಗಳನ್ನು ಪುಷ್ಟಿಪಡಿಸಲಾಗುತ್ತಿದೆ. ನಮ್ಮ ವಿವೇಚನೆ ಶಿಕ್ಷಣದಿಂದ ಮಾತ್ರ ಸಾಧ್ಯ. ಹಾಗಾಗಿ ಸ್ಲಂ ಜನರೆಂಬ ಹಣೆಪಟ್ಟಿಯನ್ನು ಕಳಚಲು ಸ್ಲಂಗಳಲ್ಲಿ ಹೆಣ್ಣು ಮಕ್ಕಳ ಪದವಿ, ಸ್ನಾತಕೋತ್ತರದಂತಹ ವಿದ್ಯಾಭ್ಯಾಸದ ಕಡೆಗೆ ಗಮನ ನೀಡಬೇಕಾಗಿದೆ. ಅಧಿಕವಾಗಿ ಸದೃಶರಾಗಲು ಸವಾಲನ್ನು ಸಮಾಜ ಗೌರವಯುತವಾಗಿದೆ ಎಂದರು. MRHS KP ಅನಿಲ್ ಕುಮಾರ್ ನಿವೃತ್ತ ಅಧಿಕಾರಿ, ಯಮನಪ್ಪ ಗಿರಿಜಾವಲಿ ನಗರಸಭೆ ಸದಸ್ಯ, ಮಣಿಕಂಠ ಖಾನಾಪುರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶಾಲಂ ಸಾಬ್ ಉಪಸ್ಥಿತರಿದ್ದರು. ನಿರೂಪಣೆಯನ್ನು ಬಸವರಾಜ್ ಹೊಸೂರು ಮತ್ತು ವಿವಿಧ ಸ್ಲಂಗಳಿಂದ ವಿದ್ಯಾರ್ಥಿಗಳು ಭಾಗವಹಿಸಿದರು. ಮುಖ್ಯ ಗುರುಗಳಾದ ಮಾಧವ ರೆಡ್ಡಿ, ಮಹೇಶ್ ಚಂದ್ರ, ಪ್ರವೀಣ ರೆಡ್ಡಿ, ಪವನ್, ನಿತಿನ್ ಉಪಸ್ಥಿತರಿದ್ದರು. ಸ್ವಾಗತವನ್ನು ಎಸ್ ರಾಜು, ವಂದನಾರ್ಪಣೆಯನ್ನು ನಾಗರಾಜ್ ನೆರವೇರಿಸಿಕೊಟ್ಟರು. ಸಿಂಧನೂರು ತಾಲೂಕಿನ ಮಲ್ಕಾಪುರ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಪರಿಸರ ರಕ್ಷಕರು, ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ಅವರ 36ನೇ ಹುಟ್ಟುಹಬ್ಬ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವನ್ನು 36 ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು. ಸಿಂಧನೂರು ತಾಲೂಕಿನ ಮನ್ಸಲಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಪರಿಸರ ರಕ್ಷಕರು, ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ 36ನೇ ಹುಟ್ಟುಹಬ್ಬ ಹಾಗೂ ವನ ಮಹೋತ್ಸವ ಕಾರ್ಯಕ್ರಮವನ್ನು 36 ಸಸಿಗಳನ್ನು ನೆಡುವ ಮೂಲಕ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ್ ವಹಿಸಿದ್ದರು. ಶ್ರೀಮತಿ ರಾಜೇಶ್ವರಿ ವಿಜ್ಞಾನ ಶಿಕ್ಷಕರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಅಮರೇಗೌಡ ಮಲ್ಲಾಪುರ್ ಮಾತನಾಡಿ, ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣಗೊಳಿಸುವುದು ಮತ್ತು ಕಲ್ಯಾಣ ಕರ್ನಾಟಕ ಬಿಸಿಲ ನಾಡನ್ನು ಹಸಿರು ನಾಡಾಗಿ ಪರಿವರ್ತನೆ ಮಾಡುವುದೇ ನನ್ನ ಮುಖ್ಯ ಗುರಿಯಾಗಿದೆ. ಇದಕ್ಕೆ ಎಲ್ಲರ ಸಹಕಾರ ಅಗತ್ಯವಾಗಿದೆ. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಬೇಕು. ಗಿಡ ಮರಗಳ ಉಳಿವಿಗಾಗಿ ಪಣ ತೊಡೋಣ ಎಂದರು. ಮಾಡಬೇಕು ಅನ್ನೋ ಗುರಿ ಒಂದು ಕಡೆ ಆದರೆ, ಸರ್ಕಾರಿ ಶಾಲೆ ಹಸಿರು ಶಾಲೆಯನ್ನಾಗಿ ಮಾಡುವುದೇ ನಮ್ಮ ಮೊದಲನೇ ಗುರಿ, ಆದ್ಯತೆ. ಅದು ಇವತ್ತು
ಈ ಒಂದು ಮಲ್ಕಾಪುರ್ ಶಾಲೆ ಆವರಣ ನೋಡಿದರೆ ತುಂಬ ಖುಷಿಯಾಗುತ್ತೆ. ಯಾಕಂತಂದರೆ ಎಷ್ಟು ಸ್ವಚ್ಛತೆಯಾಗಿದೆ. ಆ ಬಾಜು ಹಲವಾರು ಗಿಡಗಳನ್ನು ಬೆಳೆಸಿ ಹಿಂದೆ ನೋಡಿದರೆ ನಿಮಗೆಲ್ಲ ಹಚ್ಚ ಹಸಿರು ಕಾಣ್ತದೆ. ಅದೇ ರೀತಿ ಮುಂದೆ ಕೂಡ ಹಸಿರಾಗಲಿ ಅಂತೇಳಿ ಇವತ್ತು ಒಂದು ಸುಮಾರು 36 ಗಿಡ ನೆಡ್ತಾ ಇದ್ವಿ. ಆ ಗಿಡಗಳನ್ನು ಏನು ಮಾಡ್ಬೇಕು, ನಾಳೆ ಬೆಳೆಸ್ಬಾರ್ದು, ಅದನ್ನು ಮುರಿದು ಬಿಡೋಕೆ. ಅದನ್ನು ಏನು ಮಾಡಬೇಕು, ಮೇಲೆ ಚಿಗುರ್ತಿರ್ತ 9ನೇ ತರಗತಿ ವಿದ್ಯಾರ್ಥಿ ಇರಿ. ಏನೇನು ಎಷ್ಟು ಸ್ಟ್ರೆಂತ್ ಐತೆ ಸರ್? ಇದು 1 ಗಿಡಕ್ಕೆ ಕೊಡ್ತೀವಿ. ಏನು 9ನೇ ತರಗತಿ ವಿದ್ಯಾರ್ಥಿಗಳಿಗಿದು ಅಂದರೆ 10ನೇ ತರಗತಿ ಆಗತ್ತಿಗೆ ಎಮ್ಮರವಾಗಿ ಬೆಳೆದಿರ್ತಾವೆ. ಅದಕ್ಕೋಸ್ಕರ 2 ವರ್ಷ ನೀವೇನು ಮಾಡಬೇಕು, ಪಾಲನೆ ಪೋಷಣೆ ಮಾಡಿ ಅದಕ್ಕೆ ಮತ್ತೆ ನಾಳೆ ಬಂದು ಬೆಳೆಸ್ಬೇಕಂತೇಳಿ ನೀರು, ಆಮೇಲೆ ದನ ಕರುಗಳಿಂದ ರಕ್ಷಣೆ ಕೇಳುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಬೆಳಗ್ಗೆ ಬಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಕಲ್ಯಾಣ ಕರ್ನಾಟಕ ಹಾಗೂ ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣ ಮಾಡುವ ಉದ್ದೇಶವನ್ನು ಹೊಂದಿದ ವನಸಿರಿ ಫೌಂಡೇಶನ್ ಸಂಸ್ಥಾಪಕರಾದ ಅಮರೇಗೌಡ ಮಲ್ಲಾಪುರ್ ಅವರ ಕಾರ್ಯ ಶ್ಲಾಘನೀಯ. ತಮ್ಮ 36ನೇ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಶಾಲೆಯಲ್ಲಿ 36 ಸಸಿಗಳನ್ನು ನೆಟ್ಟಿದ್ದಾರೆ. ಇವರ ಕಾರ್ಯಕ್ರಮ ಗುರುತಿಸಿ ರಾಜ್ಯ ಸರ್ಕಾರ ಪರಿಸರ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇವರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯನಿರ್ವಹಿಸಲಿ ಎಂದು ಇವರ ನೆಟ್ಟ ಸಸಿಗಳನ್ನು ನೀವುಗಳೆಲ್ಲ ಪಾಲನೆ ಪೋಷಣೆ ಮಾಡಿ ಹೆಮ್ಮರವಾಗಿ ಬೆಳೆಸುವಂತೆ ಮಾಡಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು. ದೇಣಿಗೆ ನೀಡಿ ಅದನ್ನು ಇಂದು ಅದ್ಧೂರಿಯಾದ ಕಾರ್ಯಕ್ರಮ ಜರುಗ್ತಾ ಇದೆ. ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷಕರ ವಿಷಯ. ಯಾಕಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಜನರು ದುಡ್ಡನ್ನು ಗಳಿಸೋದು, ಶ್ರೀಮಂತರಾಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಹೊಸ ಹೊಸ ಕಾರ್ಖಾನೆಗಳನ್ನು ಸ್ಥಾಪಿಸಬೇಕು, ನಗರಗಳನ್ನು ನಿರ್ಮಾಣ ಮಾಡಬೇಕು, ಕಾಡನ್ನು ಕಡಿದು ಪ್ಲಾಟ್ಗಳನ್ನು ಮಾಡಬೇಕು. ಈ ಒಂದು ತಮ್ಮ ಸ್ವಾರ್ಥಕ್ಕೋಸ್ಕರ ಗಿಡಮರಗಳನ್ನೆಲ್ಲ ಕಡಿದು ಏನು ಮಾಡ್ತಾ ಇದ್ದಾರೆ ಅವರು, ಹೊಸ ಹೊಸ ನಗರಗಳನ್ನು, ಕಾರ್ಖಾನೆಗಳನ್ನು, ರೋಡ್ಗಳನ್ನು ಇತ್ಯಾದಿಗಳನ್ನೆಲ್ಲ ತನ್ನ ಅನುಕೂಲಕ್ಕೋಸ್ಕರ, ತನ್ನ ಐಷಾರಾಮಿ ಬದುಕಿಗೋಸ್ಕರ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಇಂದು ಪರಿಸರವನ್ನು ತುಂಬ ಹಾಳು ಮಾಡ್ತಾ ಇದ್ದಾನೆ. ಹಾಗಾಗಿ ಇದು ಪರಿಸರವನ್ನು ಸಂರಕ್ಷಿಸುವಲ್ಲಿ ನಾವೆಲ್ಲರೂ ಮೊನ್ನೆ ನಮ್ಮ ಶಾಲೆಯಲ್ಲಿ ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆಯನ್ನು ಮಾಡಿದ್ವಿ. ಅದನ್ನು ಮಾಡುವಂತಹ ಒಂದು ಉದ್ದೇಶ ಏನಂದರೆ, ನಾವು ಪರಿಸರದ ಬಗ್ಗೆ ಜಾಗೃತಿ ಮೂಡಿಸೋದು. ಮಕ್ಕಳಲ್ಲಿ ಜಾಗೃತಿ ಮೂಡಿಸಿದರೆ, ಒಂದು ಮಗು ಜಾಗೃತರಾದರೆ ಅದು ಮನೆಗೆ ಹೋಗಿ ಹೇಳುತ್ತೆ ತಂದೆ ತಾಯಿಗೆ, ನೀವು ಈ ಥರ ಪರಿಸರ ರಕ್ಷಣೆ ಮಾಡಬೇಕು, ಪರಿಸರ ಹಾಳು ಮಾಡಬಾರ್ದು, ಗಿಡಗಳನ್ನು ನೆಡಬೇಕು, ಈ ಥರ. ಹೀಗಾಗಿ ಇಂಥ ಕಾರ್ಯಕ್ರಮವನ್ನು ಶಾಲೆಯಲ್ಲಿ ಮಾಡಿದ್ದು ತುಂಬ ಒಂದು ಒಳ್ಳೆಯ. ಕೆಲವು ಅಲ್ಲಿದ್ದವ್ರಿಗೆ ಏನಾಯಿತು, ಅವುಗಳ ಬಗ್ಗೆ ಬಹಳ ಕಳಕಳಿ ಇತ್ತು, ಕಾಳಜಿ ಇತ್ತು, ಪ್ರೀತಿ ಇತ್ತು. ಮಕ್ಕಳಂತೆ ಅವರು ಅದನ್ನು ಅನುಭವಿಸ್ತಿದ್ರು ಗಿಡಗಳನ್ನು. ಯಾಕಂದರೆ ಗಿಡಗಳು ಎಲ್ಲ ಕೊಡ್ತಾವೆ. ಗಿಡಗಳು ನಮಗೆ ಏನು ಕೊಡ್ತಾವಪ್ಪ ಅಂದ್ರೆ ಆಮ್ಲಜನಕವನ್ನು ಕೊಡ್ತಾವು, ಸರಿಯಾದ ಒಂದು ತಂಪನ್ನು ಕೊಡ್ತಾವು, ಕಾಲಕ್ಕೆ ಮಳೆ ಬರುವ ಹಾಗೆ ಮಾಡುವ ಸಸ್ಯಗಳೇ. ನಿಮಗೆಲ್ಲರಿಗೂ ಗೊತ್ತಿದೆ, ಪಾಠಗಳಲ್ಲಿ ಈಗ ಸಸ್ಯದ ಮೇಲೆ ಅವಲಂಬಿತರಾಗಿರುವಂತಹ ಜೀವಿಗಳು ನಾವು. ಹೀಗಾಗಿ ಸಸ್ಯ, ಒಂದು ವೇಳೆ ಸಸ್ಯದ ಸಂಕುಲ ದಿನೇ ದಿನೇ ಕಡಿಮೆ ಆಗ್ತಾ ಹೋದರೆ, ಪ್ರಾಣಿ ಸಂಕುಲ ಹೆಚ್ಚುತ್ತಾ ಹೋದರೆ ಪರಿಸರದ ಬ್ಯಾಲೆನ್ಸ್ ಏನಾಗುತ್ತೆ, ಸಮತೋಲನ ಹಾಳಾಗಿ ಹೋಗುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು, ಹೆಚ್ಚೆಚ್ಚಿಗೆ ಗಿಡಗಳನ್ನು ನೆಡಬೇಕು. ಕೇವಲ ನಮ್ಮ ಆಹಾರಕ್ಕೋಸ್ಕರ ಅಲ್ಲ, ಕೇವಲ ಮಳೆಗೋಸ್ಕರ ಅಲ್ಲ, ಪರಿಸರ ಸಮತೋಲನವಾಗಿರ್ಬೇಕಂದ್ರೆ ಏನು ಮಾಡಬೇಕು, ನಾವು ಹೆಚ್ಚೆಚ್ಚಿಗೆ ಗಿಡ ಮರಗಳನ್ನು ನೆಡಬೇಕು. ಗಿಡ ಮರಗಳನ್ನು ನಡಬೇಕಾದಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅಂದ್ರೆ, ಅದನ್ನು ಹಾಳು ಮಾಡಿದವ್ರು ಯಾರು? ನಾವೇ ಮನುಷ್ಯರೇ. ನಮ್ಮ ಸ್ವಾರ್ಥಕ್ಕೋಸ್ಕರ ಹಾಳು ಮಾಡಿದ್ದೇವೆ. ಹೀಗಾಗಿ ಆ ಒಂದು ಸಸ್ಯಗಳ ಒಂದು ಪ್ರಮಾಣವನ್ನು, ಸಸ್ಯಗಳ ಸಂಖ್ಯೆಗಳನ್ನು ಹೆಚ್ಚಿಸೋಕ್ಕೋಸ್ಕರ ಪ್ರತಿ ವರ್ಷ ನಾವು ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ. ಆ ಆಟಕರು ಬದಲಾಗ್ಬೋದು, ವಿದ್ಯಾರ್ಥಿಗಳು ಬದಲಾಗ್ಬೋದು, ಆದರೆ ಈ ಆವರಣ ಮಾತ್ರ ಹಾಗೇ ಇರ್ತೈತಿ. ಇದನ್ನು ಈ ನಮ್ಮ ಶಾಲೆಯಲ್ಲಿ ಇನ್ನೂ ಹೆಚ್ಚು ಹಸಿರಾಗಲಿ, ಇನ್ನೂ ಹೆಚ್ಚು ಇಲ್ಲಿ ತಂಪಿರಲಿ, ಇನ್ನೂ ಹೆಚ್ಚು ಇಲ್ಲಿ ವಿದ್ಯಾರ್ಥಿಗಳು ಖುಷಿಯಾಗಿ ಪರಿಸರದ ಒಂದು ನಿಸರ್ಗದ ಮಡಿಲಲ್ಲಿ ಅಭ್ಯಾಸ ಮಾಡಿದರೆ ಇನ್ನೂ ಹೆಚ್ಚೆಚ್ಚಿಗೆ ಏನಾಗುತ್ತಾ, ಏಳಿಗೆ ಆಗುತ್ತೆ ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಶ್ರೀಮಾನ್ಯರು ನಮಗೆ ನಮ್ಮ ಶಾಲೆಗೆ ಇವತ್ತು ಸಸಿಗಳನ್ನು ನೀಡಿ, ಅವು ಸಸಿಗಳು ಮಾತ್ರ ಅನ್ಕೋಬಾರ್ದು ನಾವು, ಅವು ನಮ್ಮ ಶಾಲೆಯ ಮಕ್ಕಳಂತ ಅನ್ಕೋಬೇಕು. ನಾವು ಅಷ್ಟೇ ಅಲ್ಲ, ನೀವು ಅನ್ಕೋಬೇಕು. ನೀವು ಹೆಜ್ಜೆಗೂ ಅವನ್ನೇನು ಮಾಡಬೇಕು, ಕಾಳಜಿ ಮಾಡಿದಾಗ ಜೊತೆಗೆ ಅದರ ಕಾರ್ಯಗಳನ್ನು ನಾವು ಎಷ್ಟು ಶ್ಲಾಘಿಸಿದ್ರೂ ಸಹಿತ ಸಾಕಾಗಲ್ಲ. ಪ್ರತಿ ವರ್ಷವೂ ಪ್ರತಿಯೊಂದು ಶಾಲೆಗಾಗಲಿ, ಆಮೇಲೆ ಬೇರೆ ಬೇರೆ ಸ್ಥಳಗಳಲ್ಲಾಗಲಿ ಸಾಕಷ್ಟು ಮರಗಳನ್ನು ನೆಟ್ಟು ಈ ಒಂದು ಪರಿಸರನ
ಹಚ್ಚ ಹಸಿರಾಗಿಸುವಂಥ ಒಂದು ಕಾರ್ಯನ ಭಾಳ ದಿನಗಳಿಂದ ಅವ್ರು ಮಾಡ್ತಾ ಇರೋದು ನಾನು ಕೇಳ್ತಾ ಬಂದಿದ್ದೀನಿ, ಜೊತೆಗೆ ನೋಡ್ತಾನು ಬಂದಿದ್ದೀನಿ. ಇವತ್ತು ನಾವು ಯಾವುದೇ ಸಂಪತ್ತನ್ನು ಗಳಿಸಿದ್ರು, ಯಾವುದೇ ಆಸ್ತಿ ಐಶ್ವರ್ಯಗಳನ್ನು ಏನು ಗಳಿಸಿದ್ರು ಸಹಿತ ಅವುಗಳೆಲ್ಲ ಈ ಒಂದು ಹಸಿರಿನ ಸಂಪತ್ತಿನ ಎದುರಿಗೆ ನಗಣ್ಯ ಆಗಿಬಿಡ್ತವೆ. ನಗಣ್ಯ ಅಂದರೆ ಪರಿಗಣಿಸಲಾಗದಷ್ಟು, ಅಂದರೆ ಅತ್ಯಂತ ಕಡಿಮೆ ಬೆಲೆ ಬಾಳುವಂಥದ್ದಾಗ್ಬಿಡ್ತವೆ. ನಾವು ಸಾಕಷ್ಟು ಈ ಒಂದು 2019ರಲ್ಲಿ ನೋಡಿದ್ವಿ, ಕೊರೋನಾ ಒಂದು ಪರಿಸ್ಥಿತಿ ಬಂದಾಗ ಜನರನ್ನು ಉಳಿಸೋ ಸಂದರ್ಭದಲ್ಲಿ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಾಗಿ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ನ ಕೊರತೆಯಿಂದಾಗಿ ಸಾಕಷ್ಟು ಜನ ಜೀವ ಕಳೆದುಕೊಂಡ್ರು. ಇವತ್ತು ಪರಿಸರದಲ್ಲಿ ಸಾಕಷ್ಟು ಮಾಲಿನ್ಯ ಆಗ್ತಿದೆ. ಅದು ಎಲ್ಲರ ನಮ್ಮ ಒಂದು ಕಾರ್ಯಗಳಿಂದಾಗಿ ಈ ಒಂದು ಪರಿಸರ ಮಲಿನಗೊಳ್ತಾ ಇದೆ. ಅದನ್ನು ಸರಿದೂಗಿಸುವಂಥ ಕೆಲಸ ವನಸಿರಿ ಫೌಂಡೇಶನ್ದವರು ಅದಕ್ಕೆ ಇದನ್ನು ಪರಿಸರಕ್ಕೆ ಪೂರಕವಾಗಿ ನಮ್ಮೆಲ್ರಿಗೂ ಅಂದರೆ ಈ ಒಂದು ಭೂಮಂಡಲದಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಅನ್ನೋ ಥರ ಅವರು ಸಾಕಷ್ಟು ಕಾರ್ಯಗಳನ್ನು ಹಮ್ಮಿಕೊಳ್ತಿದ್ದಾರೆ. ಬರೀ ಅವ್ರುಗಳಷ್ಟೇ ಈ ಕಾರ್ಯಗಳನ್ನು ಮಾಡಿದ್ರೆ ಸಾಲದು, ಅವ್ರುಗಳಿಗೆ ನಮ್ಮ ಕಡೆಯಿಂದ ಆಗಿರ್ತಕ್ಕಂಥ ಅಳಿಲು ಸೇವೆಗಳನ್ನಾದರೂ ನಾವು ಮಾಡಬೇಕು. ಅಳಿಲು ಸೇವೆಗಳಂತಂದರೆ ನಮ್ಮ ಕೈಲಿ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ಮಾಡಬೇಕು. ಅವ್ರು ಕೊಟ್ಟಿರ್ತಕ್ಕಂಥ ಗಿಡ ಮರಗಳನ್ನು ನಾವು ಇವತ್ತು ನೆಟ್ವಿ, ನೀರು ಹಾಕಿದ್ವಿ, ಇದನ್ನಷ್ಟೇ ಮಾಡೋದ್ರಿಂದ ಯಾವುದು ಉಪಯೋಗಕ್ಕೆ ಬರಲ್ಲ. ಅದನ್ನು ಪ್ರತಿ ಹಂತ ಹಂತವಾಗಿ ನಾವು ಕಾಪಾಡಿಕೊಂಡು ಈ ಸಂದರ್ಭದಲ್ಲಿ ಅಮರೇಗೌಡ, ಮಲ್ಲಾಪುರ್, ಶಂಕರಗೌಡ, ಎಲೆಕೂಡ್ಲಿ, ಗಿರಿಸ್ವಾಮಿ, ಅಡಿಗೆನಾಳ, ರಾಜು ಬಳಗಾನೂರ್, ಚೆನ್ನಪ್ಪ, ಕೆ ಹೊಸಳ್ಳಿ, ಮುದಿಯಪ್ಪ, ಹೊಸಳ್ಳಿ ಕ್ಯಾಂಪ್, ವೀರಭದ್ರಯ್ಯ ಸ್ವಾಮಿ, ತಿಮ್ಮಾಪುರ್, ಎಸ್ಡಿಎಂಸಿ ಅಧ್ಯಕ್ಷ ಅಂಬಣ್ಣ ದೇವರಮನಿ, ಕೆ ಮುಖ್ಯೋಪಾಧ್ಯಾಯ, ಶಿಕ್ಷಕರಾದ ಮಲ್ಲಿಕಾರ್ಜುನಯ್ಯ ಸ್ವಾಮಿ, ರಾಜೇಶ್ವರಿ, ವೆಂಕೋಬಾ, ಶೈನಾಜ್ ಬೇಗಂ, ರಾಜಶೇಖರ್ ಗೌಡ, ನಾಗರಾಜ್, ವೀರೇಶ್, ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಡೊನೇಷನ್ ಪಡೆಯುತ್ತಿರುವ ನಗರದ ಸೇಂಟ್ ಮೇರೀಸ್ ಕಾನ್ವೆಂಟ್ ಆಡಳಿತ ವಿರುದ್ಧ ಕ್ರಮ ಜರುಗಿಸಬೇಕೆಂದು ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘ ಒತ್ತಾಯಿಸಿದೆ. ಡೊನೇಷನ್ ಪಡೆಯುತ್ತಿರುವ ನಗರದ ಸೇಂಟ್ ಮೇರೀಸ್ ಕಾನ್ವೆಂಟ್ ಆಡಳಿತ ವಿರುದ್ಧ ಕ್ರಮ ಜರುಗಿಸಬೇಕೆಂದು ದಿ ಲೆಜೆಂಡ್ ಟಿಪ್ಪು ಸುಲ್ತಾನ್ ಸಂಘ ಒತ್ತಾಯಿಸಿದೆ. ಈ ಸಂಬಂಧ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಮ್ಮ ಸಂಘದ ವತಿಯಿಂದ ಲಭ್ಯವಿರುವ ಸಾಕ್ಷ್ಯಾಧಾರಗಳನ್ನು ತಮ್ಮ ಕಾರ್ಯಾಲಯದಲ್ಲಿ ಸಲ್ಲಿಸಿರುತ್ತೇವೆ. ಆ ಆಧಾರದ ಮೇಲೆ ರೈಟ್ ಟು ಎಜುಕೇಶನ್ ಆಕ್ಟ್ 2009 ಅಡಿಯಲ್ಲಿ ಸೆಕ್ಷನ್ 13(2) ಮತ್ತು ಕರ್ನಾಟಕ ಎಜುಕೇಶನ್ ಆಕ್ಟ್ ಅಡಿಯಲ್ಲಿ ಸೆಕ್ಷನ್ 4851 ಪ್ರಕಾರ ತಾವುಗಳು ಸೂಕ್ತ ಕ್ರಮ ಜರುಗಿಸಬೇಕೆಂದು, ಆದರೂ ಕ್ರಮ ಜರುಗಿಸಿಲ್ಲ ಎಂದು ಆರೋಪಿಸಿದ್ದಾರೆ. ಕೂಡಲೇ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಕಾನೂನು ಪ್ರಕಾರ ಬರುವ 3 ದಿನಗಳ ಅವಧಿಯಲ್ಲಿ ಕ್ರಮ ಜರುಗಿಸಬೇಕು. ನಿರ್ಲಕ್ಷಿಸಿದರೆ ಜಿಲ್ಲಾಧಿಕಾರಿಗಳಿಂದ ಪ್ರತಿಭಟನೆಗೆ ಅನುಮತಿ ಪಡೆದು ನಮ್ಮ ಸಂಘಟನೆಯ ಸದಸ್ಯರು ಮತ್ತು ವಿದ್ಯಾರ್ಥಿಗಳ ಪಾಲಕರು ಸೇರಿ ಕಾರ್ಯಾಲಯದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ. ಆದರೆ ಇಲ್ಲಿವರೆಗೂ ತಾವು ಯಾವುದೂ ತಮ್ಮ ಕಾರ್ಯಾಲಯದಿಂದ ಕಾರ್ಯ ಆಗಿಲ್ಲ, ಕ್ರಮ ಕೈಗೊಂಡಿಲ್ಲ. ಯಾಕೆ ಸರ್? ಅದು ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಕಡೆಯಿಂದ ಇವ್ರಲ್ಲಿ ಎಲ್ಲ ಸಮೀಕ್ಷೆ ಎಲ್ಲ ಸಾಕ್ಷಿ ಕೊಟ್ಟು ಕಾಸಿ ಅದು ಕೊಟ್ಟಿದ್ದೀವಿ. ಆದ್ರಿಗಿನ್ನ ಇನ್ಫಾರ್ಮೇಷನ್ ಏನು ಹೇಳಕ್ಕತ್ತದ ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಕೆಲಸ ಮಾಡಬೇಕಲ್ಲ. BO ಸಾಹೇಬ್ರಿಗೆ ಯಾವಾಗ ಫೋನ್ ಮಾಡಿದ್ದಾರೆ, ಫೋನ್ ಮಾಡಕತ್ತಿದ್ದಾರೆ, ಏನದು ಅರ್ಥ ಏನದು? ಇವಾಗ 3 ದಿವಸ ಒಳಗಡೆ ನಾವು ಈ ಕ್ರಮವನ್ನು ಕೈಗೊಂಡಿಲ್ಲ. ಇವಾಗ ಇಷ್ಟು ಜನ ಬಂದಿದ್ದೀವಿ,
ಆಫೀಸ್ನಾಗ ಬಂದು 3 ದಿವಸ ಆಗಿದ್ದು ನಂತರ ಸೋಮವಾರದಿಂದ ಇಲ್ಲೇ ಬಂದು ಕುಂತು ಬಿಡ್ತೀವಿ. ತಮ್ಮ ಗಮನಕ್ಕೆ ನಾವು ತಿಳಿಸಿದ್ದೀವಿ. क्या मैटर बोलो सेंट मैरी कॉन्वेंट स्कूल के अंदर LKG एडमिशन के वास्ते 50,000 रुपये डोनेशन लिए. उसका पूरा एविडेंस है हमारे पास. वो एविडेंस लगा को 10 तारीख को BO ऑफिसर को हम कंप्लेंट दिए. उसके बारे में अभी तक 2 महीने हो गया, उन्होंने कुछ भी एक्शन लेने रेडी नहीं है. इसीलिए जो है ना फिर हम मीडिया के थ्रू और पुलिस को इन्फॉर्मेशन दे के उनके ऑफिस में एक मेमोरेंडम दिए. आगे बच्चों का फ्यूचर कैसा, हर एक माँ बाप जो है ना अच्छे स्कूलों में पढ़ा. अब ये सब छोड़ के जो है ना BO ऑफिसर गवर्नमेंट स्कूल को इम्प्लीमेंट करें थे, प्राइवेट सेक्टर ऑटोमेटिक बंद होता. प्राइवेट सेक्टर को ये लोग ज़्यादा अपने तरफ से जो है ना इनको लापरवाही है, ये मेरा ख्याल. और पूरा प्रूफ होने के बावजूद भी ಈ ಸಂದರ್ಭದಲ್ಲಿ ಸಂಘಟನೆ ಪದಾಧಿಕಾರಿಗಳಾದ ಸೈಯದ್ ರಶೀದ್, ಮೊಹಮ್ಮದ್ ಅನ್ವರ್, ರಾಜ್ಯ ಉಪಾಧ್ಯಕ್ಷರು ಆದಿಲ್ ಚೌಧರಿ, ಇಮ್ರಾನ್ ಬಡೇಸಾಬ್, ಕುತುಬುದ್ದೀನ್, ಅಲ್ತಾಫ್ ಮೊಹಮ್ಮದ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಂಭವ್ ಫೌಂಡೇಶನ್ ಮೈಕ್ರೋಸಾಫ್ಟ್ ಇಂಡಿಯಾ ಸಹಯೋಗದೊಂದಿಗೆ 9 ಶಾಲೆಗಳಿಗೆ ಕಂಪ್ಯೂಟರ್ಗಳ ಸೌಲಭ್ಯ ಸದುಪಯೋಗ ಪಡೆದುಕೊಳ್ಳಿ. ಜಿಲ್ಲಾಧಿಕಾರಿ ನಿತೀಶ್ ಕೆ. ಆರ್ಟಿಪಿಎಸ್ನ ಗುತ್ತಿಗೆ ಕಾರ್ಮಿಕರ ನ್ಯಾಯಯುತ ಬೇಡಿಕೆ ಕೇಳಿದರೆ ದೌರ್ಜನ್ಯ, ಅಯ್ಯಣ್ಣ. ಮೈಸೂರಿನ ಪಾದಯಾತ್ರೆಯಲ್ಲಿ ಜಿಲ್ಲಾ ಜೆಡಿಎಸ್ ನಾಯಕರು ಭಾಗಿ. ಮೂಡಾ ಹಗರಣ, ಸಿಎಂ ಸಿದ್ದರಾಮಯ್ಯರಿಗೆ ಬಿಜೆಪಿ ಜೆಡಿಎಸ್ ಪಾದಯಾತ್ರೆಯಿಂದ ಮಾನಸಿಕ ಕಿರುಕುಳ, ಶ್ರೀದೇವಿ ನಾಯಕ ಆರೋಪ. ಡಾಂಬರೀಕರಣ, ಚರಂಡಿ, ದೀಪ ವ್ಯವಸ್ಥೆಗೆ ಒತ್ತಾಯ. ಆಗಸ್ಟ್ 18ರಂದು ಸಂಗೀತ ಸಂಜೆ ಸನ್ಮಾನ ಕಾರ್ಯಕ್ರಮ, ರೆಡ್ಡಿ ತಿಮ್ಮಯ್ಯ ವಕೀಲ್. ಸ್ಲಂ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಜ್ಞಾನ ಜಗತ್ತನ್ನು ಆಳುತ್ತಿದೆ ನರಸಿಂಹಮೂರ್ತಿ. ಸರ್ಕಾರಿ ಶಾಲೆಗಳನ್ನು ಹಸಿರೀಕರಣಗೊಳಿಸುವುದು, ಕಲ್ಯಾಣ ಕರ್ನಾಟಕ ಬಿಸಿಲ ನಾಡನ್ನು ಹಸಿರು ನಾಡಾಗಿ ಪರಿವರ್ತನೆ ಮಾಡುವುದೇ ನಮ್ಮ ಮುಖ್ಯ ಗುರಿ. ಅಮರೇಗೌಡ ಮಲ್ಲಾಪುರ್. ಮತ್ತು ಡೊನೇಷನ್ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು. ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು.